ನಮಸ್ಕಾರ. ನಮಸ್ತೆ ಭಾರತ ಡಿಜಿಟಲ್ ಟಿವಿಯ ಎಲ್ಲಾ ವೀಕ್ಷಕರಿಗೆ ಕನ್ನಡಿಗರ ಕೂಟ ದುಬೈ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಕನ್ನಡ ರೋಮಾಂಚನವಿ ಕನ್ನಡ. ನಮ್ಮ ಕಾರ್ಯಕ್ರಮದ ಶೀರ್ಷಿಕೆನೆ ಹೇಳೋ ಹಾಗೆ ಕನ್ನಡಿಗರ ಕೂಟ ದುಬೈ. ಶೀರ್ಷಿಕೆಯಲ್ಲಿ ಒಂದು ಅರ್ಥ ಇದೆ, ಏನಂತಂದ್ರೆ ಇವತ್ತಿನ ದಿವಸ ನಾನು ಮಾತನಾಡ್ತಾ ಇರುವಂತದ್ದು ಕನ್ನಡಿಗರ ಕೂಟ ದುಬೈಯಲ್ಲಿ ದೊಡ್ಡದಾದಂತಹ ಒಂದು ಒಕ್ಕೂಟವನ್ನ ಸಂಘಟಿಸಿ ಸಂಸ್ಥೆಯೊಂದಿಗೆ ಹಲವಾರು ಸದಸ್ಯರೊಂದಿಗೆ ಈ ಒಂದು ಒಕ್ಕೂಟವನ್ನ ಈ ಒಂದು ಕೂಟವನ್ನ ಮುನ್ನಡೆಸ್ಕೊಂಡು ಹೋಗ್ತಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಕೇಳ್ತಾ ಇರ್ತೀವಿ, ಕರ್ನಾಟಕದಲ್ಲೂ ಸಹಿತ ಸಾಕಷ್ಟು ಕನ್ನಡ ಪರ ಅಭಿಮಾನಿಗಳಿದ್ದಾರೆ, ಕನ್ನಡ ಪರ ಸಂಘಟನೆಗಳಿದೆ. ಹಾಗೆ ಕರ್ನಾಟಕದಲ್ಲಿ ಏನೋ ಇದೆ, ಇನ್ನು ವಿದೇಶದಲ್ಲಿರುವಂತಹ ಕನ್ನಡಿಗರನ್ನ ರಕ್ಷಣೆ ಮಾಡೋದು ಹೇಗೆ, ಕನ್ನಡ ಸಂಸ್ಕೃತಿ ಕನ್ನಡ ಪರಂಪರೆಯನ್ನ ಬೆಳೆಸೋ ನಿಟ್ಟಿನಲ್ಲಿ ಯಾವ್ಯಾವೆಲ್ಲ ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಾ ಇದೆ ಅನ್ನೋದು ನೋಡೋದಾಯ್ತು ಅಂತಂದ್ರೆ ಇವತ್ತಿನ ದಿವಸ ನಾವು ಮಾತನಾಡ್ತಾ ಇದ್ದೀವಿ. ದುಬೈಲಿ ಒಂದು ಕನ್ನಡಿಗರ ಕೂಟ ಇದೆ. ಅಲ್ಲಿ ಬರುವಂತಹ ಕನ್ನಡಿಗರ ಕಲಾವಿದರಾಗಿರ್ಬೋದು, ಹೋರಾಟಗಾರರಾಗಿರ್ಬೋದು, ಕನ್ನಡಿಗರಿಗೆ ಏನಾದ್ರೂ ಕಷ್ಟ ಆಯ್ತಂದ್ರೆ ಈ ಕೂಟದವರು ಬಂದು ಜೊತೆಯಾಗಿ ನಿಲ್ತಾರೆ, ನಮ್ಮ ಕನ್ನಡಿಗರನ್ನ ಕಾಪಾಡ್ತಾರೆ. ಅಂಥ ಒಂದು ಜವಾಬ್ದಾರಿಯನ್ನ ನಿರಂತರವಾಗಿ ಹಲವಾರು ವರ್ಷಗಳಿಂದ ನಡೆಸ್ಕೊಂಡ್ ಬಂದಿದ್ದಾರೆ. ಇದು ಹೇಗೆ ಸಾಧ್ಯ ಆಯ್ತು, ಇವರ ಪರಿಕಲ್ಪನೆ ಯಾವ ರೀತಿ ಇದೆ, ಕನ್ನಡಿಗರಿಗೆ ಹೇಗಿದು ಸಹಾಯ ಆಗ್ತದೆ ಅನ್ನೋ ಎಲ್ಲ ವಿಷಯವನ್ನ ಇವತ್ತಿನ ದಿವಸ ತಾವೆಲ್ಲರೂ ಸಹಿತ ನೋಡ್ಲೇಬೇಕು. ಜೊತೆಗೆ ಇವತ್ತಿನ ಮಾಹಿತಿಯನ್ನು ತಾವು ತಿಳಿದುಕೊಳ್ಬೇಕು. ಮೊದಲನೇದಾಗಿ ಕನ್ನಡಿಗರ ಕೂಟ ದುಬೈನ ಅಧ್ಯಕ್ಷರು ಆಗಿರುವಂತಹ ಶ್ರೀ ಅರುಣ್ ಸರ್ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ದುಬೈನಿಂದ ನಮ್ಮ ಬೆಂಗಳೂರಿನಲ್ಲಿರುವಂತಹ ಸ್ಟುಡಿಯೋಗೆ ಬಂದಿದ್ದಾರೆ. ಸರ್, ನಿಮ್ಗೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ಸರ್. ತಮ್ಗೆ ನಮಸ್ಕಾರ. ಮೊದಲನೇದಾಗಿ ಈ ಕನ್ನಡಿಗರ ಕೂಟ ದುಬೈ ಅಂತ ನಾವು ಹೇಳ್ತಾ ಇದೀವಿ. ಕನ್ನಡಿಗರು ಸೇರೋದು ವಿಶ್ವದಾದ್ಯಂತ ಕನ್ನಡಿಗರಿದ್ದಾರೆ. ದುಬೈಯಲ್ಲಿ ಯಾವ್ಯಾವೆಲ್ಲ ವಿಶೇಷತೆಗಳಿದೆ, ಆಮೇಲೆ ಕನ್ನಡಿಗರ ಕೂಟ ದುಬೈ ಅಂತಂದ್ರೆ ಮೂಲ ಉದ್ದೇಶ ಏನು, ಇದರಿಂದ ಯಾವ ರೀತಿ ಯಾರ್ಯಾರಿಗೆ ಸಹಾಯ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳಿ. ಇದು ಕನ್ನಡಿಗರ ಕೂಟ ದುಬೈ ಅಂತಂದ್ರೆ ಇದು ಮೊದಲು ನಾನು ಆಕ್ಚುಲಿ ಇದು ಶುರುವಾಗಿದ್ರ ಬಗ್ಗೆ ಹೇಳ್ತೀನಿ. 2002ರಲ್ಲಿ ಅತ್ಯಂತ ಪ್ರಖ್ಯಾತ ಹಬ್ಬಗಳಾದಂತಹ ಯುಗಾದಿ, ದೀಪಾವಳಿ ಮತ್ತೆ ಈಗ ರಮದಾನ್ ಮಂತ್ ಬರುತ್ತೆ. ಸೊ ಇದರಲ್ಲಿ ಎಲ್ಲ ಒಂದು ಜೊತೆಲಿ ಸೇರಿ ಒಂದು ಫ್ಯಾಮಿಲಿ ತರ ಶುರುವಾದಂತ ಒಂದು ಇದು ಸಂಸ್ಥೆ ಅಂತ ಅವಾಗ ಆಗಿರ್ಲಿಲ್ಲ. ಸೊ ಅದಾದ್ಮೇಲೆ ಅದ್ರದ್ದು ಈಗ ಜನಗಳ ಒಂದು ರೆಸ್ಪಾನ್ಸ್ ನಾವು ಯಾವಾಗ ಚೆನ್ನಾಗಿ ಗೊತ್ತಾಗುತ್ತೋ ಅವಾಗ ನಾವು ಸಣ್ಣ ಸಣ್ಣ ಒಂದು ಪ್ರೋಗ್ರಾಮ್ಗಳನ್ನ ಮಾಡ್ಬೇಕು ಅಂತ ಶುರುವಾಯ್ತು. ಆಕ್ಚುಲಿ ಇದು ಶುರುವಾಗಿದ್ದು ಒಂದು ಗ್ಯಾದರಿಂಗ್ ತರ ಶುರುವಾದಂತ ಒಂದು ಸಂಸ್ಥೆ ಇದು. ಆಕ್ಚುಲಿ ನಮ್ಮ ಒಂದು ಫಸ್ಟ್ ಏನಂದ್ರೆ ಮಾತೃಭಾಷೆ ಕನ್ನಡ ಮತ್ತೆ ಕಲೆ ಮತ್ತೆ ಸಂಸ್ಕೃತಿ ಇದ್ರ ಬಗ್ಗೆ ನಾವು ಅದನ್ನ ಒಂದು ಒಲವು ಇಟ್ಕೊಂಡು, ಯಾಕಂದ್ರೆ ಒಂದು ನಾವ್ ಏನ್ ಹೇಳ್ಬೇಕಂತಂದ್ರೆ ಇಲ್ಲಿಂದ ನಾವು ಕರ್ನಾಟಕದಿಂದ ಹೊರದೇಶಕ್ಕೆ ಹೋದಾಗ ಕನ್ನಡದ ಮೇಲಿರೋ ಒಂದು ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ. ಅದು ಎಲ್ರಿಗೂ ಗೊತ್ತಿರೋಂತ ವಿಷಯ. ಸೊ ಇದು ಏನಾಯ್ತು, ಅಲ್ಲಿ ಅನಿವಾಸಿ ಕನ್ನಡಿಗರಿಗೂ ಕೂಡ ಒಂದು ಅವರ ಒಂದು ಪ್ರೀತಿ, ಒಂದು ಪ್ರೋತ್ಸಾಹ ನಮ್ಗೆ ಅದು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯಕ್ಕೆ ಒಂದು ಉತ್ತೇಜನ ಕೊಡ್ತು. ಸೊ ಅದು ಏನಂತಂದ್ರೆ ಅಲ್ಲಿ ನೀವು ಹೇಳ್ದಂಗೆ, ಸೊ ಇದು ನಮ್ಮ ಒಂದು ಸಂಸ್ಥೆ ಏನಂತಂದ್ರೆ ಇದು ಬರೀ ಮತ್ತೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ, ಸಾಮಾಜಿಕ ಪರವಾಗಿ ಒಂದು ಕೆಲಸವನ್ನು ಮಾಡ್ತಿದೀವಿ. ಸೊ ಅದ್ರ ಜೊತೆಗೆ ಅಲ್ಲಿರೋ ಒಂದು ಯಾರಲ್ಲಿ ಒಂದು ಸಹಾಯಕ್ಕೆ ಬರ್ತಾರೆ ಅಲ್ಲಿ, ಯಾಕಂದ್ರೆ ಅಲ್ಲಿ ಬರೋರೆಲ್ಲ ಪ್ರೊಫೆಷನಲ್ಸ್ ಆಗಿ ಇರೋದಿಲ್ಲ. ಸೊ ಅಲ್ಲಿ ಬಂದವರು ಕೆಲಸಕ್ಕೆ ಅಂತ ಬಂದಿರ್ತಾರೆ. ಅಲ್ಲಿ ಬಂದು ಕೆಲವ್ರು ಗೊತ್ತಿಲ್ದೇನೋ ಬಂದ್ಬಿಟ್ಟು ಅಲ್ಲಿ ಸ್ವಲ್ಪ ಕಷ್ಟ ಸಿಗಾಕೊಂತಾರೆ. ಸೊ ಅಂತವ್ರಿಗೆ ನಾವು ಏನಂದ್ರೆ ಈಗ ನಾವು ಒಂದೇ ಸಂಸ್ಥೆ ಅಂತ ಹೇಳೋದು ತಪ್ಪಾಗತ್ತೆ, ಯಾಕಂದ್ರೆ ಅಲ್ಲಿ ದೇರ್ ಆರ್ ಮೆನಿ ಆರ್ಗನೈಸೇಷನ್ಸ್. ಸೊ ಇದರಲ್ಲಿ ನಮ್ಮ ಕನ್ನಡ ಕೂಟ ಅನ್ನೋದು ಏನಂದ್ರೆ ನಾವು ಅದರಲ್ಲಿ ಒಂದು ಪಾರ್ಟ್ ಆಫ್ ದಟ್ ಸರ್ವಿಸ್ ಅನ್ನೋದಕ್ಕೆ ನನಗೆ ಐ ವಿಲ್ ಬಿ ಹ್ಯಾಪಿ ಟು ಸೇ ದಟ್. ಈ ಇತಿಹಾಸ ಅಂತ ನಾವು ಹೇಳ್ತೀವಿ ಅಂದ್ರೆ ನಡೆದು ಬಂದಂತಹ ಹಾದಿಯನ್ನ ನಾವು ಯಾವತ್ತೂ ಮರೆಯೋದಕ್ಕಾಗಲ್ಲ. ಅದಕ್ಕೋಸ್ಕರನೇ ಇಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿರುವಂತಹ ಸೇವೆ, ಸಾಕಷ್ಟು ಸಂಘಟಕರು ಇರ್ತಾರೆ, ಸಂಸ್ಥಾಪನೆ ಮಾಡಬೇಕು ಅಂತ ಒಂದಿಷ್ಟು ಗುರಿ ಉದ್ದೇಶಗಳನ್ನ ಇಟ್ಟಿರ್ತಾರೆ. ಇದು ಹೇಗೆ ಯಾವಾಗ ಆರಂಭ ಆಯ್ತು ಸರ್? ಇದು ಆರಂಭ ಆಗಿದ್ದು 2002ರಲ್ಲಿ. ಸೊ 2002ರಿಂದ ನಾವು ನಡ್ಕೊಂಡು ಬಂದಿರೋಂಥ ಒಂದು ದಾರಿ ಇವಾಗ ನಾವು 2026 ತನಕ ಬಂದಿದೀವಿ. ಸೊ ಇನ್ನು 2 ವರ್ಷಕ್ಕೆ ರಜತ ಮಹೋತ್ಸವದ ಕಡೆಗೆ ದಾಪಕಾಲ ಇಡ್ತಾ ಇದೆ ಆಕ್ಚುಲಿ. ಸೊ ಇದರ ಒಂದು ಖಂಡಿತ ನೀವು ಹೇಳ್ದಂಗೆ, ಸೊ ಇದು ಒಂದೇನಂದ್ರೆ ಒಂದು ವಿಷನ್ ಇರಬೇಕು. ಏನಾದ್ರು ಒಂದು ಮಾಡ್ಬೇಕಂದಾಗ ಬರೀ ನಾವು ಸುಮ್ನೆ ಒಂದ್ ದಿವಸ ಮಾಡಿ ಬಿಡ ಅಂತದಲ್ಲ. ಇಟ್ ಶುಡ್ ಬಿ ಅ ಲಾಂಗ್ ಟರ್ಮ್ ವಿಷನ್. ಸೊ ಇದ್ರ ಹಿಂದ್ಗಡೆ ನಾನು ಐ ಹ್ಯಾವ್ ಟು ರಿಮೆಂಬರ್ ಕೆಲವ್ರದ್ದು ಹೆಸರುಗಳು ನಾನು ಹೇಳಲೇಬೇಕು. ಈರಣ್ಣ ಮುಲಿಮನಿಯ ಅವರು ಮತ್ತೆ ಬಸವರಾಜ ಸಾಲಿಮಠ್, ಅರುಣ ಮುತ್ತಗದಾರ್ ಅವರಿದ್ದಾರೆ, ಮತ್ತೆ ಸಾಧನ್ ದಾಸ್ ಅವರು, ಮತ್ತೆ ವೀರೇಂದ್ರ ಬಾಬು ಅವರು, ಮತ್ತೆ ಉಮಾ ವಿದ್ಯಾಧರ್ ಹಿರೇಮಠ ಅವರಿದ್ದಾರೆ, ಮತ್ತೆ ಮಲ್ಲಿಕಾರ್ಜುನ ಅಂಗಡಿ ಅವರು. ಸೊ ಹೀಗೆ ಇವರೆಲ್ಲರೂ ನಮ್ಮ ಒಂದು ಪಿಲ್ಲರ್ಸ್ ಆಫ್ ದಿಸ್ ಕನ್ನಡ ಕೂಟ ಅಂತ ಹೇಳ್ಬೋದು. ಸೊ ಇವರು ಬೆಳೆಸ್ಕೊಂಡು 26 ವರ್ಷದಿಂದ ಬೆಳೆಸ್ಕೊಂಡ್ ಬಂದಿರೋ ಅಂತ ಅವಾಗಿದ್ದ ಕೂಸು ಈಗ ಬೆಳೆದು ಹೆಮ್ಮರವಾಗಿ ನಿಂತ್ಕೊಂಡಿದೆ ಇದು. ಸೊ ಆ ಒಂದು ಜವಾಬ್ದಾರಿನ ಸೊ ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟು ಸೊ ಕೊಟ್ಟಿದ್ದಾರೆ.
ಸೊ ಅದನ್ನ ನಾವು ಇದುವರೆಗೂ ನಡೆಸ್ಕೊಂಡು ಹೋಗ್ತಾ ಇದೀವಿ. ಬಹಳ ವರ್ಷಗಳಿಂದ ಅಂತ ಹೇಳಿದ್ರೆ ಪ್ರತಿ ವರ್ಷ ಏನಾದ್ರೂ ಒಂದು ಹೊಸತನ ಕಾರ್ಯಕ್ರಮಗಳಿರುತ್ತೆ. ಮನೋರಂಜನೆ ಮಾತ್ರ ಅಲ್ಲ, ಸಾಮಾಜಿಕ ಕಾಳಜಿ ಇರುವಂತಹ ಒಂದಿಷ್ಟು ಜನಪರ ಕೆಲಸಗಳನ್ನ ತಾವು ಮಾಡ್ತಾ ಇದ್ರಿ ಅಂತ ಹೇಳಿ. ಅಂದ್ರೆ ಜನಪರ ಕಾಳಜಿ ಸಾಮಾನ್ಯ ಕನ್ನಡಿಗರಿಗೆ ಅಲ್ಲಿ ಬಂದಿರುವಂತಹ ಕುಂದು ಕೊರತೆಗಳಾಗಿರುತ್ತೆ. ನಾವು ಹಳೆ ಚಿತ್ರಗಳೆಲ್ಲ ನೋಡ್ತಾ ಇದ್ವಿ, ದುಬೈ ಹೋಗ್ಬೇಕಂತ ಸಾಕಷ್ಟು ಜನರಿಗೆ ಕನಸು. ಅಲ್ಲಿ ಹೋಗ್ಬೇಕಂದ್ರೆ ಸಾಕಷ್ಟು ತೊಡಕುಗಳು ಕಂಡು ಬರ್ತವೆ, ಸಾಕಷ್ಟು ಮೋಸ ಹೋಗುವಂತ ಚಾನ್ಸಸ್ಗಳು ಕೂಡ ಇರ್ತದೆ, ಮೋಸ ಮಾಡೋರು ಕೂಡ ಹೆಚ್ಚಾಗಿರ್ತಾರೆ. ಅಂದ್ರೆ ಇದರಿಂದ ಹೊರಬರ್ಬೇಕು ಅಂತಂದ್ರೆ ತಮ್ಮ ಸಹಾಯ ಯಾರಿಗೆ ಯಾವಾಗ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ? ಅಂದ್ರೆ ಇವಾಗ ಏನಾಗಿದೆ, ಮೊದ್ಲು ನಾವ್ ಏನೇನ್ ಕೇಳ್ತಾ ಇದ್ವೋ ಈಗ್ಲಿಗೂ ಲಾಟ್ ಆಫ್ ಡಿಫರೆನ್ಸ್. ಯಾಕಂದ್ರೆ ಅವಾಗಿನ ಒಂದು ಈಗ ಮೀಡಿಯಾ ಇರ್ಬೋದು, ಒಂದು ಸೋಷಿಯಲ್ ಮೀಡಿಯಾ ಇನ್ಫಾರ್ಮೇಶನ್ಸ್ ಅವಾಗ ಸ್ವಲ್ಪ ಕಮ್ಮಿ ಇತ್ತು ಅಂತ ಹೇಳ್ಬೋದು. ಇವಾಗ ಏನಾಗಿದೆ, ನಿಮ್ಗೆ ಯೂಟ್ಯೂಬ್ ಅಲ್ಲಿ ಇನ್ಫಾರ್ಮೇಶನ್ಗಳು ಚೆನ್ನಾಗಿ ಸಿಗತ್ತೆ. ಬಟ್ ಅದಾದ್ರೂ ಕೂಡ ಕೆಲವರು ಸ್ವಲ್ಪ ಮಿಸ್ಗೈಡ್ ಆಗಿ ಬಂದು ಅಲ್ಲಿ ಸಿಗಾಕೊಂಡಿರೋರು ಇದ್ದಾರೆ. ಸೊ ಬರ್ತಾರೆ, ಅಂದ್ರೆ ಕೆಲವರು ಜಾಬ್ ಕೇಳ್ಕೊಂಡು ಬರೋರು ಇದ್ದಾರೆ. ಈಗ ನಾವು ಜಾಸ್ತಿ ಅದಕ್ಕೆ ಫೋಕಸ್ ಮಾಡ್ತಿರೋದು, ಅಲ್ಲಿ ನಾವು ಓದಿದೀವಿ, ಸ್ವಲ್ಪ ಕಷ್ಟದಲ್ಲಿದ್ದಾರೆ, ಇಲ್ಲಿ ಸ್ವಲ್ಪ ಜಾಬ್ ಕೊಡಿಸಿ. ಸೊ ಅದಕ್ಕೆ ನಾವು ವಾಟ್ಸ್ಆಪ್ ಗ್ರೂಪ್ಗಳು ಮಾಡಿ, ಅದಕ್ಕೆ ಎಗೇನ್ ನಾನು ಹೇಳ್ದಂಗೆ ಸಂಘ ಸಂಸ್ಥೆ ಅಂತ ಹೇಳಕ್ಕಾಗಲ್ಲ, ದೇರ್ ಆರ್ ದ ನೀಡಿ ಪೀಪಲ್ ದೇ ಆರ್ ಡೂಯಿಂಗ್. ಇದ್ರಲ್ಲಿ ನಾವು ಒಂದು ಭಾಗ ಅಷ್ಟೇನೆ. ನಾವು ಒಬ್ಬನೇ ಮಾಡ್ತಿದೀನಿ ಅಂದ್ರೆ ತಪ್ಪಾಗತ್ತೆ. ಯಾಕಂದ್ರೆ ಕನ್ನಡ ಕೂಟ ಅಂದ್ರೆ ಒಂದು ಕೂಟ, ಕನ್ನಡಕ್ಕೋಸ್ಕರ ಇರೋದು ಒಂದು ಇದ್ರಲ್ಲಿ ನಾವು ಅದ್ರಲ್ಲಿ ಭಾಗವಾಗಿದ್ದೀವಿ. ಸೊ ಅದ್ರಲ್ಲಿ ಅವ್ರಿಗೆ ಬಂದವ್ರಿಗೆ ನಾವು ಇನ್ಫಾರ್ಮೇಶನ್ ಕೊಡ್ಬೇಕು. ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಾಗ ಏನಾಗುತ್ತೆ, ಇಲ್ಲಿ ಬಂದಾಗ ಏನೇನ್ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ಕೆಲವ್ರಿಗೆ ಅಲ್ಲಿ ಗೊತ್ತಿರಲ್ಲ. ಸೊ ಫಸ್ಟ್ ಟೈಮ್ ಫ್ಲೈಟ್ ಇಟ್ಕೊಂಡ್ ಬಂದಿರ್ತಾರೆ, ಇಲ್ಲಿ ಬಂದ್ಬಿಟ್ಟು ಈ ತರ ಇದೆಯಾ, ಇಲ್ಲಿ ಲೀಗಲ್ ಲಾಸ್ ಎಲ್ಲ ಗೊತ್ತಿರಲ್ಲ. ಸೊ ಅಲ್ಲಿ ಬಂದ್ಬಿಟ್ಟು ದೇ ವಿಲ್ ಬಿ ಸ್ಟಕ್. ಸೊ ಅವ್ರಿಗೆ ವೀಸಾ ಎಕ್ಸ್ಪೈರ್ ಆದ್ರೂ ಕೆಲವು ಸಲ ಇರ್ತಾರೆ ಇಲ್ಲಿ ಆ ಕಂಟ್ರಿಗಳಲ್ಲಿ, ಇಷ್ಟು ಸರ್ಟನ್ ಪೀರಿಯಡ್ ಆದ್ಮೇಲೆ ಇರಂಗಿಲ್ಲ. ಸೊ ಅದಾದ್ಮೇಲೆ ಹೋಗ್ಬೇಕಾಗತ್ತೆ, ಕೆಲವು ಡಿಪೋರ್ಟ್ ಆಗ್ಬೇಕಾಗತ್ತೆ. ಸೊ ಅಂತವ್ರಿಗೆ ನಾವು, ಯಾಕಂದ್ರೆ ಅದು ಅವ್ರದ್ದು ಕೇಸ್ ಜೆನ್ಯೂನ್ ಅಂತ ನೋಡ್ಬಿಟ್ಟು, ಸೊ ವಿ ಹ್ಯಾವ್ ಟು ಸಪೋರ್ಟ್ ದೆಮ್. ಐದರ್ ಅವ್ರದ್ದು ವಾಪಸ್ ಕಳ್ಸಕ್ಕೆ ನಾವು ಹೆಲ್ಪ್ ಮಾಡ್ಬೇಕು, ಇಲ್ಲ ಅಂದ್ರೆ ಅವ್ರಿಗೆ ಕೆಲಸ ಹುಡ್ಕೊಂಡ್ ಬಂದಿದ್ರೆ ಅವ್ರಿಗೆ ಕರೆಕ್ಟ್ ಆಗಿರೋ ಕೆಲಸ ಕಡೆಗೆ ಯಾವ್ದಾದ್ರು ನಮ್ಮ ನೆಟ್ವರ್ಕಿಂಗ್. ಈಗ ಸಂಘ ಸಂಸ್ಥೆಗಳಿಂದ ಒಂದು ಉಪಯೋಗ ಏನಂತಂದ್ರೆ, ನಾವು ನೆಟ್ವರ್ಕಿಂಗ್, ಈಗ ನಮ್ಗೆ ಒಂದು ವಿ ವಿಲ್ ಮೀಟ್ ಲಾಟ್ ಆಫ್ ಪೀಪಲ್, ಯಾವ್ಯಾವ ಬೇರೆ ಬೇರೆ ಸಂಸ್ಥೆಗಳನ್ನ ಮೀಟ್ ಮಾಡ್ತೀವಲ್ಲ. ಸೊ ಅದು ನಮ್ದು ಒಂದು ಸ್ಟ್ರೆಂತ್. ಸೊ ಅದರಿಂದ ನಾವು ಅವ್ರಿಗೆ ಸರಿಯಾಗಿರೋ ಮಾರ್ಗದರ್ಶನ, ಒಂದು ಅವರು ಕೇಪಬಲ್ ಆಗಿದ್ರೆ ಅವ್ರಿಗೆ ಸರಿಯಾಗಿರೋ ಕಡೆಗೆ ಸೇರ್ಸೋದೊಂದು ಸಹಾಯ ಮಾಡ್ಬೋದು ನಾವು. ಈಗ ಸಮಸ್ಯೆಗಳು ಅಂತ ನಾವು ಹೇಳ್ತಾ ಇದೀವಿ, ಅಂದ್ರೆ ಒಂದಿಷ್ಟು ಉದಾಹರಣೆಗಳು ರೀಸೆಂಟ್ ಆಗಿರುವಂತಹ ಸಮಸ್ಯೆಗಳಿಗೆ ನೀವು ಪರಿಹಾರ ಕೊಟ್ರಿ ಅಥವಾ ಅವ್ರಿಗೆ ಒಂದು ಮಾರ್ಗ ತೋರಿಸಿದ್ರೆ ಅನ್ನೋದ್ರ ಏನಾದ್ರೂ ಇದೆಯಾ ಇನ್ಸಿಡೆಂಟ್ಸ್ ಗಳನ್ನು ಶೇರ್ ಮಾಡುವಂತದ್ದು? ಅಂದ್ರೆ ಇವಾಗ ಏನಂದ್ರೆ, ಈಗ ಕೆಲವರು ಕೇಳ್ತಾರೆ, ಈಗ ಒಂದು ಅಂದ್ರೆ ನಾನು ಹೆಸರುಗಳು ಹೇಳಕ್ ಇಷ್ಟಪಡಲ್ಲ. ಈಗ ಫೋನ್ ಬರುತ್ತೆ, ಈಗ ನಮ್ಮ ಕಡೆಯವರು ಈ ತರವ್ರು ಇದ್ದಾರೆ ಸರ್, ಈಗ MBA ಮಾಡಿದ್ದಾರೆ, ಈ ತರದವರು ಅಂದ್ರೆ ಕೆಲಸ ಕೊಡ್ಸೋದ್ ಬಂದಾಗ ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಸೊ ನಾವು ಅವ್ರು ಖಂಡಿತ ಕಳ್ಸ್ಕೊಡಿ, ನೀವು CV ಕಳ್ಸ್ಕೊಡಿ ಅಂತ ಹೇಳ್ಬಿಟ್ಟು ನಾವೆಲ್ಲ ವಿಲ್ ಜಸ್ಟ್ ಫಾರ್ವರ್ಡ್ ಟು ಆಲ್ ದ ನೆಟ್ವರ್ಕಿಂಗ್. ಅದರಲ್ಲಿ ಎಲ್ಲಾದ್ರೂ ಸಕ್ಸಸ್ ಆಗತ್ತೆ ಅಂತೇನಿಲ್ಲ. ಸೊ ನಮ್ಮ ಆದಂತ ಒಂದು ಸಿನ್ಸಿಯರ್ ಎಫರ್ಟ್ ಅಂತೂ ನಾವು ಹಾಕ್ತಿವಿ. ಸೊ ಅದು ಬಿಟ್ಟು ಕೆಲವುದು ಅಲ್ಲಿ ಬಂದು ಕೆಲವರು ಸ್ಟಕ್ ಆಗಿರೋರು ಇದ್ದಾರೆ. ಅಂದ್ರೆ ಸ್ಟಕ್ ಆಗಿದ್ದವರು ರೀಸೆಂಟ್ ಆಗಿ ನಾವು ಅವ್ರನ್ನ ಎಲ್ಲ ಇದ್ ಮಾಡಿ, ಅಂದ್ರೆ ಕರೆಕ್ಟ್ ಆಗಿದೆ ಅವ್ರಿಗೆ ಒಂದು ವಾಪಸ್ ಮನೆ ಕಳ್ಸ ಅಂತ ಕೆಲಸಗಳು ನಾವು ಮಾಡಿದೀವಿ. ಸೊ ಅದರಿಂದ ಅದು ನಮ್ಗೊಂಥರ ಖುಷಿ ಕೊಡುತ್ತೆ. ಮನೋರಂಜನೆ ಅಂತಂದ್ರೆ ಕನ್ನಡಿಗರ ಕೂಟ ದುಬೈ ಏನಿದೆಲ್ಲ, ಇತ್ತೀಚೆಗಷ್ಟೇ ನಾವು ನೋಡಿರೋಂಗೆ ಸಾಕಷ್ಟು ಪ್ರಚಲಿತ ಆಗಿದ್ದು, ಶಿವರಾಜ್ ಕುಮಾರ್ ಅವರು ದುಬೈಗೆ ಬಂದಿದ್ರು ರಾಜ್ಯೋತ್ಸವದ ವಿಶೇಷ ಕಾರ್ಯಕ್ರಮ ಸಲುವಾಗಿ ಅನ್ಕೋತೀನಿ. ಅದ ನಂತರ ರಮ್ಯಾ ಅವರು ಬಂದಿದ್ರು. ಹಾಗೆ ಚಂದನವನದ ಎಲ್ಲಾ ಸ್ಟಾರ್ಸ್ಗಳು, ಹಲವಾರು ಕರ್ನಾಟಕದ ಗಣ್ಯಾತಿ ಗಣ್ಯರು ತಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರು. ಈ ಒಂದು ಪ್ರಿಪರೇಷನ್ಸ್, ಆಮೇಲೆ ಈ ರೀತಿ ಕನ್ನಡಿಗರನ್ನ ದುಬೈಯಲ್ಲಿ ಕರೆಸಿ ಆ ಒಂದು ಕನ್ನಡದ ಸಾರ್ವಭೌಮತ್ವನ ಮೆರೆಸೋದು ಎಷ್ಟು ಮಟ್ಟಿಗೆ ತಮಗೆ ಖುಷಿ ಅನ್ಸುತ್ತೆ? ಅಲ್ಲಿರುವಂತ ಕನ್ನಡಿಗರಿಗೆ ಯಾವ ರೀತಿ ಸೇರಿರ್ತಾರೆ ಅಂತ? ಆಕ್ಚುಲಿ ನೀವು ಡೈರೆಕ್ಟ್ ಆಗಿ ರೀಸೆಂಟ್ ಗೆ ಟಚ್ ಮಾಡ್ಬಿಟ್ರಿ. ಅಂದ್ರೆ 2026 ಲೇಟೆಸ್ಟ್ ವಿಲ್ ಗೋ ಬ್ಯಾಕ್. ಸೊ ಇದು ಒಂದು ಏನಂದ್ರೆ, ಇದೊಂದು ಮೈಲ್ ಸ್ಟೋನ್ ಇವೆಂಟ್. ಆಕ್ಚುಲಿ ನಾವು ಇದೊಂದು ಫಸ್ಟ್ ನಾವು ಯೋಚನೆ ಮಾಡಿದಾಗ, ಐ ಹ್ಯಾವ್ ಟು ಸಿನ್ಸ್ ಯು ಆರ್ ಟೇಕಿಂಗ್ ಈ ಒಂದು ರೀಸೆಂಟ್ ರಾಜ್ಯೋತ್ಸವ, ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ನಾವು ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ವಿ. ಸೊ 8ನೇ ತಾರೀಕು ನವೆಂಬರ್ ದುಬೈನಲ್ಲಿ. ಸೊ ಈ ಒಂದು ಇದು ಕನ್ನಡ ಕೂಟ ಮತ್ತೆ ಗಲ್ಫ್ ಕನ್ನಡ ಮೂವೀಸ್ ಸಹಯೋಗದಲ್ಲಿ ನಡೀತು. ಸೊ ಯಾಕಂದ್ರೆ ಗಲ್ಫ್ ಕನ್ನಡ ಮೂವೀಸ್ ಅಂತಂದ್ರೆ ಅದು ಒಂದು ಸಂಸ್ಥೆ. ಅಲ್ಲಿ ಅವರು ಒಂದು 12 ವರ್ಷದಿಂದ he is doing all the ಕನ್ನಡ ಮೂವಿ ಪ್ರಮೋಷನ್ಸ್ ಅನ್ನಕ್ಕಿಂತ ಅಲ್ಲಿಂದ ತರಿಸಿ ಒಂದು ಸುಮಾರು 60-70 ಕನ್ನಡ ಮೂವೀಸ್ ನ ಅಲ್ಲಿ ತೋರಿಸಿದ್ದಾರೆ 12 ವರ್ಷದಿಂದ. ಸೊ ದೀಪಕ್ ಸೋಮಶೇಖರ್ ಅಂತ ಅನ್ಬಿಟ್ಟು ಈ ಸಂಸ್ಥಾಪಕರು. ಸೊ ಅವರು ಈ ಸಾಫ್ಟ್ವೇರ್ ಇಂಜಿನಿಯರು. ಅಗೇನ್ ಪ್ಯಾಷನ್ ಇಸ್ ಟು ಡೂ ದಿಸ್ ಕನ್ನಡ ಮೂವೀಸ್. ಸೊ ಆ ತರ ಒಂದು ಸಹಯೋಗದಲ್ಲಿ ಮಾಡಿದ್ವಿ. ಸೊ ಇದು ನಾವು ಖಂಡಿತ ಗೊತ್ತಿತ್ತು, ಈಗ ಒಂದು ಶಿವಣ್ಣ ಅವರು ಬರ್ತಾರೆ ಅಂತಂದ್ರೆ ಅದೇ ಒಂಥರ ನಮ್ಗೆ ರೆಸ್ಪಾನ್ಸಿಬಿಲಿಟಿ ಅದು. ಸೊ ನಾವು ಜುಲೈನಲ್ಲಿ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಅದು ಅವರು ದೊಡ್ಡ ಮನಸ್ಸಿಂದ ಒಪ್ಕೊಂಡ್ರು. ಸೊ ಅದಾದ್ಮೇಲೆ ತಯಾರಿ ಶುರು ಮಾಡಿದ್ವಿ. ಸೊ ಅದಾದ್ಮೇಲೆ ನಮ್ದು ಒಂದು ಪ್ರೋಗ್ರಾಮ್ ಇದು ಇನ್ನೊಂದು ಏನಂತಂದ್ರೆ, ಅವ್ರು ಯಾವತ್ತೂ ಅಂದ್ರೆ ಅವರಾಗೆ ಕೇಳಲ್ಲ, ಸೊ ನಾನು ಇದರಲ್ಲಿ ಪರ್ಫಾರ್ಮ್ ಮಾಡ್ಬೋದಾ
ಸೊ ಹಾಡು ಹೇಳ್ಬೋದು. ಅವ್ರು ಫಸ್ಟ್ ಆಫ್ ಆಲ್ ನಾವು ಇಟ್ ಇಸ್ ಎ ಗೋಲ್ಡನ್ ಮೂಮೆಂಟ್ ಫಾರ್ ಅಸ್ ಆನ್ ದ ಸ್ಟೇಜ್ ಶಿವಣ್ಣ ಪರ್ಫಾರ್ಮಿಂಗ್ ಅಂತಂದ್ರೆ 5 ಹಾಡುಗಳನ್ನ ಹೇಳಿದ್ರು ಅವರು. ಮತ್ತೆ ನಮ್ಮ ರಮ್ಯ ಅವ್ರ ಬಗ್ಗೆ ಏನು ಹೇಳೋದೇ ಬೇಡ, ಅವ್ರಿಗೆ ಆದಂತ ಒಂದು ಡಿಫ್ರೆಂಟ್ ಫ್ಯಾನ್ ಬೇಸ್ ಇದೆ. ಸೊ ಅದು ಒಂಥರ ನಮಗೆ ಮೈಲ್ ಸ್ಟೋನ್ ಇವೆಂಟ್. ಇದು ನಾವು ಆಕ್ಚುಲಿ 2,000ಕ್ಕೂ ಹೆಚ್ಚು ಇದು ಆಡಿಯನ್ಸ್ ಅನ್ನ ಇದು ಕ್ಯಾಪ್ಚರ್ ಮಾಡ್ತದ್ದು ಇವೆಂಟ್. ಸೊ ಇನ್ನು ಅದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಇಲ್ಲಿ 2 ತರದಿತ್ತು ಈ ಇವೆಂಟ್ ಅಲ್ಲಿ. ಒಂದು ಭಾಗ ಎಂಟರ್ಟೈನ್ಮೆಂಟ್, ಇದೊಂದು ಸಾಂಸ್ಕೃತಿಕ. ಅದರಲ್ಲಿ ನಮ್ಮ ಶಿವಣ್ಣ ಅವ್ರದ್ದು ಅವರು ಮತ್ತೆ ರಮ್ಯಾ ಅವರು ಅಟ್ರಾಕ್ಷನ್ ಇದರಲ್ಲಿ ಒಂದು ಲೋಕಕ್ಕೆ ಕರ್ಕೊಂಡೋದ್ರು. ಸೊ ಇದು ಟಾಕ್ ಆಫ್ ದ ಟೌನ್ ಆಕ್ಚುಲಿ. ಇದು ಇನ್ನೊಂದು ಏನಂತಂದ್ರೆ ಇದು ಬರೀ ದುಬೈನಲ್ಲೇ ಅಲ್ಲ, ಇವನ್ UAE ಅಂಡ್ ಇಟ್ ಇಸ್ ವೆಂಟ್ ಇವನ್ ಐ ವುಡ್ ಸೇ ಇಂಟರ್ನ್ಯಾಷನಲ್. ಯಾಕಂದ್ರೆ ಈಗ ಕನ್ನಡದಲ್ಲಿ ಮೊನ್ನೆ ಹಿಂಗೆ ನಾನು ಜಸ್ಟ್ ವಾಕಿಂಗ್ ಮೊನ್ನೆ ಬಂದಾಗ ಈಸ್ ನಾಟ್ ಕನ್ನಡಿಗ ಅಂಡ್ ಈ ಸ್ಟೇಯಿಂಗ್ ಇನ್ ನಿಯರ್ ಮೈ ಅಪಾರ್ಟ್ಮೆಂಟ್ ಆಲ್ಸೋ. ಬಂದ್ಬಿಟ್ಟು ಸರ್ ನೀವು ಈಗ ಒಂದು ಯಾರೋ ಒಬ್ರು ನಿಮ್ಮ ಫಿಲಂ ಆಕ್ಟರ್ ಜೊತೆ ನಿಮ್ ನೋಡಿದೆ ಸರ್ ಅಂತ ಅಂದ್ಬಿಟ್ಟು. ಅಂದ್ರೆ ಅದು ಎಷ್ಟು ರೀಚ್ ಆಗಿದೆ ಅಂತಂದ್ರೆ ಇಟ್ ಹ್ಯಾಸ್ ರೀಚ್ ಟು ದ ಇವನ್ ನಾನ್ ಕನ್ನಡಿಗಾಸ್ ಆಲ್ಸೋ. ಅಂದ್ರೆ ಅಷ್ಟು ಪಾಪ್ಯುಲರ್ ಇವೆಂಟ್ ಆಗಿದೆ. So it is, I would say that it has given me complete satisfaction. Now ಹಾಕಿರೋ ಒಂದು ಎಫರ್ಟ್ಗೆ and it has given back the results and it is ನಮ್ಗೆ ಇವಾಗ ಅದಕ್ಕೆ ಒಂದು ರೆಸ್ಪಾನ್ಸಿಬಿಲಿಟಿ ಇನ್ನು ಡಬಲ್ ಮಾಡಿದೆ ಈಗ ನಮ್ಗೆ. ಈ 2025 ರಾಜ್ಯೋತ್ಸವದ ಬಗ್ಗೆ ನಾವು ಕಳೆದ ವರ್ಷದ ಬಗ್ಗೆ ಮಾತಾಡಿದ್ವಿ, ಲಾಸ್ಟ್ ಮಂತ್ ಅಲ್ಲೇ ಆಗಿದ್ದು. ಹಿಂದಿನ ವರ್ಷಗಳನ್ನ ತಾವು ಹೋಗ್ತಾ ಹೋದ್ರೆ ಒಂದಿಷ್ಟು ಮೈಲಿಗಲ್ಲು, ಮೈಲ್ ಸ್ಟೋನ್ ಅಂತ ನಾವು ಹೇಳ್ತಿರ್ತೀವಿ. ನಿಮ್ಮ ಒಂದು ಅಂದ್ರೆ ನಿಮ್ಮ ಕೂಟದ ಮೂಲಕ ಏನೇನೆಲ್ಲ ಹೊಸತನವನ್ನ ಕನ್ನಡಿಗರು ನಿರೀಕ್ಷೆ ಮಾಡಿದ್ರು, ಹೊಸತನವನ್ನ ಬಯಸಿದ್ರು ಅಂತ ತಾವು ಹೇಳ್ತಾರೆ. ಇದು ಆಕ್ಚುಲಿ ಏನಾಗುತ್ತೆ ಅಂದ್ರೆ ನಾವು ಇವಾಗ ಏನು ನಾವು ಇವತ್ತು ನಾವು ಒಂದು ಮೈಲ್ ಸ್ಟೋನ್ ಇದ್ ಮಾಡಿದೀವೋ, ಪ್ರತಿ ವರ್ಷ ನಾವು ಹೋದಾಗ ಏನಾಗುತ್ತೆ ಅಂದ್ರೆ ವಿ ಆರ್ ಬಿಕಮಿಂಗ್ ಮೋರ್ ಮೆಚೂರ್ಡ್ ಅಂಡ್ ಮೋರ್ ರೆಸ್ಪಾನ್ಸಿಬಲ್. ಒಂದೊಂದು ಇವೆಂಟ್ ಇಂದ ನಾವು ಕಲಿತಾ ಬರ್ತೀವಿ. ಸೊ ಅದರಿಂದ ಏನಾಗಿರುತ್ತೆ, ಇನ್ನು ಏನು ಚೆನ್ನಾಗಿ ಕೊಡ್ಬೇಕು ಜನಗಳಿಗೆ ಅನ್ನೋದನ್ನ ನಮ್ಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತಾ ಇತ್ತು. ಇದು ಲಾಸ್ಟ್ ಇಯರ್ ಅಂತ ಬಂದಾಗ 2025 ರಾಜ್ಯೋತ್ಸವಕ್ಕೆ ನಾವು ಚೀಫ್ ಗೆಸ್ಟ್ ಆಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರನ್ನ ಕರೆಸಿದ್ವಿ. ಸೊ ಅವ್ರದ್ದು ಒಂದು ಏನಂದ್ರೆ ಇನ್ನೊಂದು ಡಿಫ್ರೆಂಟ್ ಲೆವೆಲ್ ಅದು. ಯಾಕಂದ್ರೆ ನಾವು ಈಗ ಸೆಲೆಬ್ರಿಟಿ ಅಂತ ಅಂದಾಗ ಈಗ ಫಿಲಂ ಆಕ್ಟರ್ಸ್ ಗಳು ಸೆಲೆಬ್ರಿಟಿ ಅಂತ ನಾವು ಸಾಮಾನ್ಯ ಜನಗಳಿಗೆ ಬರೋದು, ಎಸ್ ಮಾಸ್ ಬಂದ್ರು. ಈಗ ಅವ್ರನ್ನ ನೋಡಿ ಅನ್ಸಿದ್ದು ಈಸ್ ಅನದರ್ ಸೆಲೆಬ್ರಿಟಿ ಅಂದ್ರೆ ಫಾರ್ ಹಿಸ್ ವರ್ಕ್ ಅವ್ರು ಮಾಡಿರೋ ಅಂತ ಒಂದು ಸೇವೆಗೆ ಅವ್ರದ್ದೇ ಆದಂತ ಒಂದು ಇಟ್ ವಾಸ್ ಅಗೇನ್ 1500+ ಕ್ರೌಡ್ ಫುಲ್ ಮಾಡಿತ್ತು ಆಕ್ಚುಲಿ ಅದು. ಸೊ ಆತರ ಅಂದ್ರೆ ನಮ್ದು ಏನಾಗುತ್ತೆ ಅಂದ್ರೆ ನಾನು ಜಸ್ಟ್ ಐ ಗಿವ್ ಬ್ರೀಫ್ ಅಬೌಟ್ ಅವರ್ ಇದು. ಯಾಕಂದ್ರೆ ನಮ್ದು ಒಂದು ಸಂಘ ಅಂತ ಬಂದಾಗ ಇದು ನಾವು ಒಂದೇ ಫೀಲ್ಡ್ಗೆ ನಾವು ಫೋಕಸ್ ಮಾಡಲ್ಲ. ಈಗ ಫಿಲ್ಮಿ ಇರ್ಬೋದು, ಈಗ ಸಮಾಜ ಸೇವೆಯಲ್ಲೂ ಸುಮಾರು ರೀತಿಗಳಿರುತ್ತೆ. ಈಗ ಒಂದು ವೈದ್ಯಕೀಯ ಇರ್ಬೋದು, ಶಿಕ್ಷಣ ಇರ್ಬೋದು, ಇಲ್ಲ ಅಂದ್ರೆ ಸ್ಪೋರ್ಟ್ಸ್ ಇರ್ಬೋದು, ಇಲ್ಲ ಅಂದ್ರೆ ಅವ್ರದ್ದು ಇನ್ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಮಾಡಿರ್ಬೋದು. ಸೊ ಆ ತರ ಒಂದು ಸೇವೆನ ಗುರುತಿಸಿ ನಾವು ಪ್ರತಿ ವರ್ಷ ನಾವು ಅಂತಾರಾಷ್ಟ್ರೀಯ ಕನ್ನಡ ರತ್ನ ಅಂತ ಒಂದು ಪ್ರಶಸ್ತಿನ ಕೊಡ್ತೀವಿ. ಈ ಪ್ರಶಸ್ತಿ ಕರ್ನಾಟಕದಲ್ಲಿ ಯಾವ ಒಂದು ಕ್ಷೇತ್ರಗಳಲ್ಲಾದ್ರೂ ಸರಿ ಒಂದು ಅಚೀವ್ಮೆಂಟ್ ಮಾಡಿರ್ತಾರೋ ಅವ್ರನ್ನ ಗುರುತಿಸಿ ಪ್ರತಿ ವರ್ಷ ರಾಜ್ಯೋತ್ಸವದಲ್ಲಿ ಆ ಕನ್ನಡ ರತ್ನ ಪ್ರಶಸ್ತಿನ. ಈ ಬಾರಿ ಯಾರಿಗೆ ಕೊಟ್ರಿ ಸರ್ ಈ ಸಲಿಯ ಕನ್ನಡ ರತ್ನ ಪ್ರಶಸ್ತಿ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ಗೆ ಹೋಯ್ತದೆ. ಸೊ ಇಟ್ಸ್ ವೆಲ್ ಡಿಸರ್ವಿಂಗ್. ಅವ್ರು ಮಾಡಿರೋ ಅಂತ ಫಿಲಂ ಇದು ಸೇವೆ 50 ವರ್ಷಕ್ಕಂತನೂ ಹೆಚ್ಚಿನ ಒಂದು ಸೇವೆ. ಇಟ್ ಈಸ್ ಎ ವೆಲ್ ಡಿಸರ್ವ್ ದಟ್ ರತ್ನ. ಸೊ ಅದಾದ್ಮೇಲೆ ಇದು ಒಂದು ಇನ್ನೊಂದು 2022ರಲ್ಲಿ ಗಲ್ಫ್ ಮಟ್ಟದ ಒಂದು ಸಾಧಕರಿಗೆ, ಗಲ್ಫ್ ಲೆವೆಲ್ ಅಲ್ಲಿ ಯಾರ್ಯಾರು ಏನೇನು ಸಾಧನೆ ಮಾಡಿರ್ತಾರೋ ಅವ್ರಿಗೆ ಒಂದು ಅವಾರ್ಡ್ ಕೊಡ್ಬೇಕು ಅಂದ್ಬಿಟ್ಟು ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವಾರ್ಡ್ ಅಂತ ಅಂದ್ಬಿಟ್ಟು ಇದ್ ಮಾಡಿದ್ವಿ. ಯಾಕಂದ್ರೆ ಅವರು ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ನಮ್ಗದು ಮೊದ್ಲೇ ಗೊತ್ತಾಗಿರ್ಲಿಲ್ಲ, ಅದಾದ್ಮೇಲೆ ಅವರು ಮಾಡಿರೋ ಅಂತ ಒಂದು ಸೇವೆಗಳು ಸೊ ಇಟ್ ಕೇಮ್ ಟು ದ ಲೈಮ್ ಲೈಟ್ ಅಲ್ಲ. ಸೊ ಅದಷ್ಟೊಂದು ಕೆಲಸಗಳು ಮಾಡಿದ್ದಾರೆ. ಸೊ ಅದಕ್ಕೆ ಅವ್ರಿಗೂ ಒಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವಾರ್ಡ್ ಅಂತ ಅದನ್ನ ನಾವು ಇಂಟ್ರೊಡ್ಯೂಸ್ ಮಾಡಿಸಿದ್ವಿ. ಸೊ ಇನ್ನೊಂದು ವಿಷಯ ಹೇಳಲೇಬೇಕು, ಈ ವರ್ಷ ನಮ್ದು ಇನ್ನೊಂದು ಸ್ಪೆಷಾಲಿಟಿ 2026 ರಾಜ್ಯೋತ್ಸವದ ಅಂತಂದ್ರೆ ಅಂತಾರಾಷ್ಟ್ರೀಯ ಕನ್ನಡ ರತ್ನ ಅದೇ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರಿಗೆ ಅಂತ ಹೇಳಿದೆ ನಾನು. ಸೊ ಅದಾದ್ಮೇಲೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವಾರ್ಡ್ನ ಶ್ರೀ ಮೊಹಮ್ಮದ್ ಮುಸ್ತಫಾ ಅವ್ರಿಗೆ ಕೊಟ್ವಿ. ಅವರು ನಮ್ಮ ಕನ್ನಡ ಕೂಟದ ಪೋಷಕರು. ಇಷ್ಟು ವರ್ಷ 22-23 ವರ್ಷದ ನಾವ್ ಏನೇ ದಾರಿಲಿ ಬಂದಿದೀವೋ ಅವರು ನಮ್ಮ ಹಿಂದೆ ನಿಂತು ನಮ್ಮ ಏನೇ ಒಂದು ಕಷ್ಟ ಕಾಲದಲ್ಲೂ ಸಹಾಯ ಮಾಡಿದಂತ ಒಂದು ಪೋಷಕರು ಅವರು. ಸೊ ಅವ್ರಿಗೆ ಆ ಒಂದು ಅವಾರ್ಡ್ ಕೊಡಲಾಯ್ತು.
ಮತ್ತೆ ಇದು ಈ ವರ್ಷ ಇನ್ನೊಂದು ಪ್ರಶಸ್ತಿನ ನಾವು ಇಂಟ್ರೊಡ್ಯೂಸ್ ಮಾಡಿಸಿದ್ವಿ. ಅದೇನಂತಂದ್ರೆ ಅಂತಾರಾಷ್ಟ್ರೀಯ ಸೇವಾ ರತ್ನ ಅಂತ. ಇದು ಅಂತಾರಾಷ್ಟ್ರೀಯ ಸೇವಾ ರತ್ನ ಅಂತ ಬಂದ್ರೆ ಸೊ ಇದು ಬರೀ ಗಲ್ಫ್ ಅಲ್ಲ, ಕರ್ನಾಟಕ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸೇವೆ ಮಾಡಿರೋಂಥದ್ದು. ಅದು ನಮ್ಮ ಡಾಕ್ಟರ್ ರೊನಾಲ್ಡ್ ಕೊಲಸೋ ಅವರು, ಅವ್ರಿಗೆ ಕೊಟ್ವಿ. ಸೊ ಅವ್ರ ಬಗ್ಗೆ ನಾನು ಆಮೇಲೆ ಏನೋ ಸ್ವಲ್ಪ ಬ್ರೀಫ್ ಮಾಡ್ತೀನಿ. ಓಕೆ, ಈ ಅಂತಾರಾಷ್ಟ್ರೀಯ ಮಟ್ಟ ಜೊತೆಗೆ ಕರ್ನಾಟಕದಿಂದ ಬೇರೆ ಬೇರೆ ವಿದೇಶಗಳಲ್ಲಿ ಬರಬೇಕು ಅಂತ ಅನ್ನೋದು ಸಾಕಷ್ಟು ಜನರಿಗೆ ಕನಸಾಗಿರುತ್ತೆ. ಅದು ದುಬೈ ಅಂತ ಮಹಾನಗರ, ಒಂದು ಅದ್ಭುತವಾಗಿರುವಂತಹ ಸುಂದರವಾಗಿರುವಂತಹ ದೇಶವನ್ನ ನೋಡೋದೇ ಒಂಥರ ಖುಷಿ. ಅಂದ್ರೆ ಇಲ್ಲಿಂದ ಬಂದಿರುವಂತಹ ಕನ್ನಡಿಗರು ದುಬೈಯಲ್ಲಿ ಬಂದಾದ್ಮೇಲೆ ಅವ್ರನ್ನ ಗುರುತಿಸ್ಕೊಳ್ಳೋದೇನಿದೆ, ಅವ್ರಿಗೆ ಒಂದು ಗೌರವನ ಸಲ್ಲಿಸೋದು, ಸಮರ್ಪಣೆ ಮಾಡೋದು ಎಲ್ಲಾನು ಸಹಿತ ಒಂದು ಸಾಧನೆಗೆ ನೀಡುತ್ತಾ ಇರುವಂತಹ ವಿಷಯಗಳು. ಅಂದ್ರೆ ಮುಂಬರುವಂತಹ ದಿನಮಾನಗಳಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ತಮ್ಮ ಯೋಜನೆಗಳಿದೆ, ಅಂದ್ರೆ ಇಂಥ ಒಂದು ಕಲಾವಿದ ವರ್ಗವನ್ನ ಗುರುತಿಸ್ಬೇಕು, ಸಮಾಜ ಸೇವೆಯಲ್ಲಿ ಇರೋರನ್ನ ಗುರುತಿಸ್ಬೇಕು ಅಂತ ಅನ್ನೋದಾಯ್ತು ಅಂತಂದ್ರೆ ಮುಂದಿನ ಒಂದ್ 2 ವರ್ಷಗಳ ಕಾಲ ಅಥವಾ 5 ವರ್ಷಗಳ ಕಾಲ ನಾವು ನೋಡೋದಾಯ್ತು ಅಂದ್ರೆ ಕನ್ನಡಿಗರ ಒಕ್ಕೂಟ ದುಬೈದಿಂದ ಹೊಸತನವನ್ನ ಏನ್ ನಿರೀಕ್ಷೆ ಮಾಡಬಹುದು ನಾವು? ಅಂದ್ರೆ ಇವಾಗ ಏನಂತಂದ್ರೆ ನಾವು ಆಲ್ಮೋಸ್ಟ್ ಎಲ್ಲಾ ಕ್ಷೇತ್ರಗಳನ್ನ ಟಚ್ ಮಾಡ್ಬಿಟ್ಟಿದೀವಿ. ಅಂದ್ರೆ ಈಗ ನಾವ್ ಹೇಳ್ದಂಗೆ ಈಗ ಇನ್ಸ್ಟಿಟ್ಯೂಷನ್ ಇರ್ಬೋದು, ಈಗ ಡಾಕ್ಟರ್ ಮೋಹನ್ ಆಳ್ವಾ ಅವ್ರನ್ನ ನಾವು ಇನ್ವೈಟ್ ಮಾಡಿದ್ವಿ. ಮತ್ತೆ ನಮ್ಮ ಡಾಕ್ಟರ್ ವೀರೇಂದ್ರ ಹೆಗಡೆ ಅವ್ರನ್ನ ನಾವು ಆಕ್ಚುಲಿ ಚೀಫ್ ಗೆಸ್ಟ್ ಆಗಿ ಬಂದಿದ್ರು. ಫಿಲ್ಮ್ ಇದಾಯ್ತು. ಮತ್ತೆ ಈಗ ನೆಕ್ಸ್ಟ್ ನಮ್ಮ ಮುಂದೆ ಇರೋದು ಸ್ಪೋರ್ಟ್ಸ್. ಈಗ ಒಂದು ಕ್ರೀಡೆನಲ್ಲಿ ಇದು ಮಾಡಿರೋದು ಒಂದು ನಾವು ಇದು ಮಾಡೋದಿದೆ. ಮತ್ತೆ ಇನ್ನೊಂದು ಏನಂದ್ರೆ ಹೊಸ ಒಂದು ಯೋಚನೆ ಬರ್ಬೇಕಂದಾಗ ನಮ್ಮ ಇದರಲ್ಲಿ ಇವಾಗ ಯಾವ್ದೋ ಒಂದು ನಶಿಸಿ ಹೋಗುತ್ತಿರೋ ಅಂತ ಒಂದು ಕಲೆ, ಇದಕ್ಕೆ ನಾವು ಜಾಸ್ತಿ ಉತ್ತೇಜನ ಕೊಡ್ಬೇಕು. ಈಗ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಈಗ ಜಾನಪದ ಗೀತೆಗಳಿರ್ಬೋದು, ಅದ್ರ ಹಾಡಿರ್ಬೋದು. ಈಗ ಫಿಲ್ಮಿ ಹಾಡು ಎಲ್ಲರೂ ಹೇಳ್ತಾರೆ. ಸೊ ಅದು ಒಂದು ರಿಯಲ್ ರೂಟ್ ಇಂದ ಬಂದಂತ ನಮ್ಮ ಒಂದು ಕಲೆ ಸಂಸ್ಕೃತಿನ ಉಳಿಸೋ ಅಂತದ್ರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಸೊ ಅದಕ್ಕೆ ಬೇಕಾದಂತ ಒಂದು ವೇದಿಕೆ ಮತ್ತೆ ಕಾರ್ಯಕ್ರಮಗಳನ್ನ ಮಾಡೋ ಅಂತ ನಮ್ಮ ಒಂದು ಆಸೆ ಇದೆ. ಸೊ ಅದು ಬಿಟ್ಟು ಅವಾಗಲೇ ಹೇಳ್ದಂಗೆ ನಮ್ಗೆ ಈಗ ಒಂದು ಮೈಲ್ ಸ್ಟೋನ್ ಸೆಟ್ ಮಾಡಿದೀವಿ. ಇನ್ನು ದೊಡ್ಡದು ಮಾಡ್ಬೇಕು ಅಂದಾಗ ನಮ್ದು ಸ್ಟೇಜು ದೊಡ್ಡದಾಗಿರ್ಬೇಕು, ಒಂದು ಡ್ರೀಮು ದೊಡ್ಡದಾಗಿರ್ಬೇಕು. ಸೊ ಅದ್ರ ಬಗ್ಗೆ ಇನ್ನು 2-3 ವರ್ಷಕ್ಕೆ ನಾವು ಈ ವರ್ಷ ಒಂದು ಕ್ಯಾಲೆಂಡರ್ನ ರೆಡಿ ಮಾಡ್ತಾ ಇದೀವಿ. ಅದು ಸದ್ಯದಲ್ಲೇ ನಾವು ಎಲ್ಲ ತಿಳಿಸ್ಕೊಡ್ತೀವಿ. ಅಂದ್ರೆ ಪ್ರತಿ ವರ್ಷ ಅಂದಾಜು ಎಷ್ಟು ಕಾರ್ಯಕ್ರಮಗಳು ಇರ್ತಾವ ಸರ್? ಅಂದ್ರೆ ಪ್ರತಿ ದಿನವೂ ಸಹಿತ ಒಂದೊಂದು ವಿಶೇಷವಾಗಿರುವಂತಹ ದಿನ ಅಂತ ಹೇಳಿ ಪೂಜೆ ಮಾಡ್ತೀವಿ. ಹಾಗೆ 12 ತಿಂಗಳ ಸಹಿತ ಅಂದಾಜು ಕಡಿಮೆ ಅಂದ್ರೆ ಎಷ್ಟು ಕಾರ್ಯಕ್ರಮ ತಾವು ಆಯೋಜನೆ ಮಾಡ್ತಾ ಇರ್ತಾರೆ? ಅಂದ್ರೆ ಇಲ್ಲಿ ಏನಾಗುತ್ತೆ, ಕಾರ್ಯಕ್ರಮ ಅಂತ ಬಂದ್ರೆ 2 ಮೇಜರ್ ಇವೆಂಟ್. ಸೊ ಒಂದು ಏಪ್ರಿಲ್ ಮಂತ್ ಅಲ್ಲಿ ಯುಗಾದಿ, ಅದಾದ್ಮೇಲೆ ಸಂಗೀತ ಸೌರಭ ಅಂತ ಮಾಡ್ತೀವಿ. ಸೊ ಅದಾದ್ಮೇಲೆ ಬರೋದು ನೆಕ್ಸ್ಟ್ ಕರ್ನಾಟಕ ರಾಜ್ಯೋತ್ಸವ. ಇದು ಆಕ್ಚುಲಿ ಸ್ಟೇಜ್ ಇವೆಂಟ್. ಅದರ್ ದ್ಯಾನ್ ದಟ್ ನಮ್ಗೆ ಏನಾಗುತ್ತೆ ಅಂದ್ರೆ ಈಗ ಸಂಕ್ರಾಂತಿ ಜನವರಿಯಿಂದ ನಾವು ಕ್ಯಾಲೆಂಡರ್ ಹಾಕೊಂಡು ಹೋದ್ರೆ ಸಂಕ್ರಾಂತಿ ಬರುತ್ತೆ. ಅದಕ್ಕೆ ನಾವು ಜಸ್ಟ್ ವಿ ಮೇಕ್ ಎ ಸ್ಮಾಲ್ ಗ್ಯಾದರಿಂಗ್ ಅಂಡ್ ಅದು ನಾವು ಆಕ್ಚುಲಿ ಸ್ಟೇಜ್ ಇವೆಂಟ್ ಅಂತ ಮಾಡಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಹ್ಯಾವ್ ದ ಕಮ್ಯುನಿಟಿ ಇವೆಂಟ್ ಅಂತ ಮಾಡ್ಬೇಕಾಗತ್ತೆ. ಸೊ ಅದ್ ಬಿಟ್ರೆ ಯುಗಾದಿ ಬರುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಈಗ ಹೋಲಿ ಮಂತ್ ಆಫ್ ರಮದಾನ್. ಸೊ ರಮದಾನ್ ಇಫ್ತಾರ್ ಇದೆಲ್ಲ ಇರುತ್ತೆ ಆ ಮಂತ್ ಅಲ್ಲಿ. ಸೊ ಅವಾಗ ನಾವು ಎಲ್ಲ ಒಂದು ಫ್ರೆಂಡ್ಸ್ ಗಳನ್ನೆಲ್ಲ ಸೇರಿಸ್ಬಿಟ್ಟು ವಿ ಹ್ಯಾವ್ ಟು ಅದೊಂದು ಗ್ಯಾದರಿಂಗ್ ತರ ಮಾಡ್ತೀವಿ. ಸೊ ಅದಾದ್ಮೇಲೆ ಇನ್ನು ಆಕ್ಚುಲಿ ಮಧ್ಯದಲ್ಲಿ ಈಗ ಇನ್ನೊಂದು ಹೇಳ್ಬೇಕಂತಂದ್ರೆ ನಾವು ಆಗಸ್ಟ್ ಮಂತ್ ಅಲ್ಲಿ ಸಾಮಾನ್ಯ ಜುಲೈ ಆಗಸ್ಟ್ ಅಲ್ಲಿ ಮಕ್ಕಳಿಗೆ ರಜಾ. ಅಂದ್ರೆ ಆ ರಜಾ ದಿನಗಳಲ್ಲಿ ಸಾಮಾನ್ಯ ಇಲ್ಲಿಗೆ ಟ್ರಾವೆಲ್ ಮಾಡೋರು ಸ್ವಲ್ಪ ಜಾಸ್ತಿ ಇರ್ತಾರೆ. ಸೊ ನಾವ್ ಇನ್ನೊಂದು ಏನಂತಂದ್ರೆ ಯಾರು ಇಲ್ಲಿಯ ಸಾಧನೆ ಮಾಡಿ ದುಬೈಗೆ ಅಥವಾ ಹೊರದೇಶಕ್ಕೆ ಟ್ರಾವೆಲ್ ಮಾಡಕ್ ಆಗಲ್ವೋ ಅಂತವ್ರನ್ನ ನಾವು ಗುರುತಿಸಿ ಅಂದ್ರೆ ಒಂದು ಹುಟ್ಟೂರ ಸನ್ಮಾನ ಅಂತ ಒಂದು ಕಾರ್ಯಕ್ರಮ ಮಾಡ್ತೀವಿ. ಸೊ ಅದನ್ನ ಅವರ ಇರೋ ಒಂದು ಜಾಗಕ್ಕೆ ಹೋಗ್ಬಿಟ್ಟು ಸನ್ಮಾನ ಮಾಡೋ ಅಂತ ಒಂದು ಪದ್ಧತಿ. ರೀಸೆಂಟ್ ಆಗಿ ಬಹುಶಃ ನೀವು ಎಸ್ ಎಲ್ ಭೈರಪ್ಪ ಅವ್ರಿಗೆ ಏನಾದ್ರು? ಹೌದು. ಅದು ಆಕ್ಚುಲಿ ಎಸ್.ಎಲ್. ಭೈರಪ್ಪ ಅವ್ರಿಗೆ ನಾವು ಮೈಸೂರು ಮನೆಗೆ ಹೋಗ್ಬಿಟ್ಟು ಮಾಡಿದ್ವಿ. ಸೊ ಅವ್ರ ಪಾಪ ಲಾಸ್ಟ್ ಇಯರ್ ಅವ್ರದ್ದು ದೈವಾಧೀನರಾದ್ರು. ಸೊ ಈ ಲಾಸ್ಟ್ ಇಯರ್ ಇನ್ನೊಂದು ಏನಂದ್ರೆ ನಮ್ಮ ಪದ್ಮಶ್ರೀ ಸಾಲು ಮರದ ತಿಮ್ಮಕ್ಕ ಅವ್ರಿಗೆ ನಾವು ಲಾಸ್ಟ್ ಇಯರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಅವಾಗ ಅವರು ಹಾಸ್ಪಿಟಲೈಸ್ ಆದ್ರು. ಈ ವರ್ಷ ಮಾಡೋಣ ಅಂತ ಮನಸ್ಸಿನಲ್ಲಿ ಅನ್ಕೊಳ್ಳೋ ಅಷ್ಟೊತ್ತಿಗೆ ಪಾಪ ಅವ್ರದ್ದು ಇದಾಯ್ತು. ಸೊ ಈ ತರ ನಮ್ದು ಏನಂದ್ರೆ ರಿಯಲ್ ಅಚೀವರ್ಸ್ ಅವರು ಕೆಲಸ ಸಾಧನೆ ನೋಡಿ ಅವರು ಇರೋ ಕಡೆಗೆ ಹೋಗಿ ಮಾಡೋ ಅಂತ ಒಂದು ಇದಿದೆ ನಮ್ಗೆ. ಓಕೆ, ಅಂದ್ರೆ ದುಬೈ ಅಂತಾರೆ ಒಂದು ಸುಂದರವಾಗಿರುವಂತಹ ಒಂದು ದೇಶ, ಸಾಕಷ್ಟು ಕನ್ನಡಿಗರು ಇದ್ದಾರೆ ಅಂತ ಹೇಳಿದ್ರು. ಅಂದಾಜು ತಮ್ಮ ಪ್ರಕಾರ ದುಬೈಲಿರುವಂತಹ ಕನ್ನಡಿಗರು ಎಷ್ಟು ಜನ ಇದ್ದಾರೆ ಸರ್? ದುಬೈನಲ್ಲಿ ಸಾಮಾನ್ಯ 1.25 ಲಕ್ಷ ಕನ್ನಡಿಗರು ಇದ್ದಾರೆ. ಯಾಕಂದ್ರೆ ನಮ್ದು NRIs ಅಂತ ಬಂದಾಗ 3.5 ಲಕ್ಷ ಇದಾಗೋಗುತ್ತೆ. ಸೊ ನಿಯರ್ಲಿ ಲ್ಯಾಕ್ ಅಷ್ಟು ಜನಗಳು ಇದ್ದಾರೆ. ಸೊ ಅಲ್ಲಿ ಫ್ಲೋಟಿಂಗು ಇರುತ್ತೆ. ಸೊ ಅದರಿಂದ 1 ಲಕ್ಷ. ಯಾಕಂದ್ರೆ ಅಲ್ಲಿರೋರೆಲ್ಲ ಹೇಳ್ತಾರೆ ದುಬೈಯಲ್ಲಿ ಹೋಗ್ಬಿಟ್ರೆ ಅದೊಂದು ಮಿನಿ ಕರ್ನಾಟಕ ತರನೇ ಇದೆ, ಮಿನಿ ಬೆಂಗಳೂರು ತರನೇ ಇದೆ ಅಂತ ಹೇಳ್ತಾರೆ. ಅಲ್ಲಿರುವಂತಹ ಆಹಾರ ಪದ್ಧತಿ ಬಗ್ಗೆ
ಪ್ರತಿಯೊಂದು ದೇಶಕ್ಕೆ ಹೋದ್ರೂ ಸಹಿತ ಒಂದು ಕಲಿಯುವಂಥದ್ದು ಏನಾದ್ರೂ ಇದ್ದೇ ಇರುತ್ತೆ. ಅಂದ್ರೆ ತಾವು ಇಲ್ಲಿಂದ ಭಾರತದಿಂದ ದುಬೈಲಿ ಹೋಗಿ ಸೆಟ್ಲ್ ಆಗಿ ಕೆಲಸಕ್ಕೋಸ್ಕರ ಹೋಗಿರ್ತಾರೆ ಅಥವಾ ವ್ಯಾಪಾರಕ್ಕೋಸ್ಕರ ಹೋಗಿರ್ತಾರೆ, ಅಲ್ಲಿ ಕಲ್ತಿರುವಂಥದ್ದು ಏನು ಸರ್ ತಾವು? ಅಂದ್ರೆ ಅಲ್ಲಿ ಒಂದು ಏನಂತಂದ್ರೆ ನೀವ್ ಹೇಳ್ದಂಗೆ ಅದು ಮಿನಿ ಇಂಡಿಯಾ ಅನ್ನಕ್ಕಿಂತ ಮಿನಿ ಇಂಡಿಯಾ ಕರೆಕ್ಟ್, ಮಿನಿ ಕರ್ನಾಟಕ. ಯಾಕಂದ್ರೆ ಕರ್ನಾಟಕದವರು ಸಾಮಾನ್ಯ ಜಾಸ್ತಿ ಇಲ್ಲಿಂದ ಆಚೆ ಹೋಗಕ್ ಶುರು ಮಾಡಿರೋದು ರೀಸೆಂಟ್ ಆಗಿ ಅನ್ಸುತ್ತೆ. ಆಲ್ಮೋಸ್ಟ್ ಈಗ ಬೇರೆ ಇದ್ರವ್ರು ನೋಡ್ತಾ ಇದ್ವಿ, ಈಗ ಜಾಸ್ತಿ ಜನ ಅಲ್ಲಿಗೆ ಬರ್ತಾ ಇದ್ರೆ ಕೆಲಸದ ಒಂದು ಇದ್ರಿಂದ. ಸೊ ಅಲ್ಲಿ ಒಂದು ಇನ್ನೊಂದು ಏನಂದ್ರೆ ಕಲ್ತಿರೋದು ಏನಂತಂದ್ರೆ ಇನ್ಕ್ಲೂಸಿವಿಟಿ. ಅಂದ್ರೆ ಅಲ್ಲಿಯ ಒಂದು ದೇಶದ ಒಂದು ಅವರು ನಮ್ಮನ್ಗೆ ಕೊಡ್ತಿರೋ ಅಂತ ಒಂದು ಏನಂತಾರೆ ಆ ಒಂದು ಪ್ರೀತಿ ಮತ್ತೆ ಪ್ರೀತಿ ಪ್ರೇಮ, ಮತ್ತೆ ಇನ್ನೊಂದು ಏನಂತಂದ್ರೆ ಒಂದು ಸೆಕ್ಯೂರ್ಡ್ ಎನ್ವಿರಾನ್ಮೆಂಟ್. ಸೊ ಅದು ಇಂಪಾರ್ಟೆಂಟ್ ಆಕ್ಚುಲಿ. ನಾವೆಲ್ಲ ಹೋಗಿ ಹೊರದೇಶದಿಂದ ಏನು ಗೊತ್ತಿರೋ ಜಾಗಕ್ಕೆ ಹೋಗ್ಬಿಟ್ಟು ನಾವ್ ಇರ್ತೀವಿ ಅಂತ ಅಂದಾಗ ಸೆಕ್ಯೂರಿಟಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ಏನು ಭೇದ ಭಾವ ಇಲ್ಲದೆ, ಸೊ ಅಷ್ಟು ಜನಕ್ಕೂ ಅವ್ರು ಒಂದೇ ರೀತಿ ನಮ್ಗೆ ಅದೊಂದು ಟ್ರೀಟ್ಮೆಂಟ್ ಸಿಗತ್ತಲ್ಲ. ಸೊ ಅದು ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಇದರಿಂದ ನಮ್ಗೆ ಒಂದು ಅಲ್ಲಿ ನಮ್ಗೆ ಹೋಗಿ ಕನ್ನಡ ಪ್ರೋಗ್ರಾಮ್ ಮಾಡಕ್ಕೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ. ಅಲ್ಲಿ ನಾವು ಇನ್ನೊಂದು ಏನಂದ್ರೆ ಈಗ ನಮ್ದಲ್ಲಿ ನಿಮ್ಗೆಲ್ಲ ಗೊತ್ತಿರ್ಬೋದು, ಅಲ್ಲಿ ದೇವಸ್ಥಾನಗಳಿದೆ, ಪೂಜೆ ಮಾಡ್ಬೋದು. ಸೊ ಯಾವ ದೇಶಕ್ಕೆ ಹೋಗಿ ನಿಮ್ಗೇನು ಒಂದು ಅಂದ್ರೆ ನಾವು ಅಲ್ಲಿನ ಒಂದು ಕಾನೂನು ಚೌಕಟ್ಟಿನಲ್ಲಿ ನಾವು ಅದಕ್ಕೆ ಅವ್ರದ್ದು ಏನು ಕಾನೂನು ಇದಿರುತ್ತೋ ಅದ್ರೊಳಗಡೆ ನಾವು ರೆಸ್ಪೆಕ್ಟ್ ಮಾಡಿ ಮಾಡ್ಬೇಕಾಗತ್ತೆ. ಸೊ ಅದನ್ನ ನಾವು ಒಂದು ಇದ್ ಮಾಡಿ, ನಮ್ಮ ಕನ್ನಡಿಗರು ನಿಮ್ಗೆ ಗೊತ್ತಿರೋ ಪ್ರಕಾರ ವಿ ಆರ್ ವೆರಿ ರೆಸ್ಪಾನ್ಸಿಬಲ್ ಪೀಪಲ್. ನಾವ್ ಯಾವ ದೇಶಕ್ಕೆ ಹೋದ್ರು ನಮ್ಮ ಯಾವ ತಂಟೆಗೂ ಹೋಗಲ್ಲ. ಸೊ ನಾವು ವಿ ರೆಸ್ಪೆಕ್ಟ್ ದ ಲಾ ಅಂಡ್ ಆರ್ಡರ್ ಆಫ್ ದ ಕಂಟ್ರಿ. ಅಲ್ಲೆಲ್ಲಿ ಹೋಗ್ತೀವೋ ಅಲ್ಲಿ ನಾವು ರೆಸ್ಪೆಕ್ಟ್ ಕೊಡ್ತೀವಿ. ಸೊ ಒಂದು ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡ್ತೀವಿ. ಸೊ ಅದರಿಂದ ಅಲ್ಲಿ ಕಲಿಯೋದು ಏನಂದ್ರೆ ಇನ್ಕ್ಲೂಸಿವಿಟಿ. ನಾವೆಲ್ಲ ಒಗ್ಗಟ್ಟಾಗಿ ಒಂದು ಇದು ಮಾಡೋ ಅಂತ ಒಂದು ಮನೋಭಾವನೆ ನಮ್ಗೆ ಬರುತ್ತೆ. ಅಂದ್ರೆ ಈ ಕಾನೂನು ಸುರಕ್ಷತೆ ಬಗ್ಗೆ ದುಬೈ ತುಂಬಾನೇ ಕಟ್ಟುನಿಟ್ಟಾದಂತಹ ಒಂದು ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿ. ಅಂದ್ರೆ ಯಾಕೆ ಇದನ್ನ ಮಾತು ಹೇಳ್ತಾ ಇದ್ದೀವಿ ಅಂದ್ರೆ ಸಾಕಷ್ಟು ಜನ ಕಾನೂನು ಉಲ್ಲಂಘನೆ ಮಾಡುವಂತಹ ಪ್ರಸಂಗಗಳು ನಾವು ನೋಡಿದೀವಿ. ಅಂದ್ರೆ ಕಾನೂನು ಲೀಗಲ್ ಪ್ರಕಾರ ಹೋಗುವಂಥದ್ದು ಎಷ್ಟರ ಮಟ್ಟಿಗೆ ಸುರಕ್ಷಿತವಾಗಿರುತ್ತೆ ಒಬ್ಬ ಭಾರತೀಯನಿಗೆ ಅಥವಾ ಒಬ್ಬ ಸಿಟಿಸನ್ಗೆ? ಅಂದ್ರೆ ಇದು ಏನಂದ್ರೆ ಈಗ ಅದನ್ನ ಹೇಳ್ದಂಗೆ, ಈಗ ನಮ್ಮ ಒಂದು ದೇಶದಲ್ಲಿ ನಾವು ಏನು ಅಂದ್ರೆ ಈಗ ಒಂದು ಸ್ಟೇಟ್ ಅಥವಾ ದೇಶದಲ್ಲಿ ಏನೇನ್ ಕೆಲಸಗಳು ಮಾಡ್ತೀವಲ್ಲ, ಸೊ ಆ ದೇಶ ಇಲ್ಲಿಗೆ ಒಂದು ಕಾನೂನು ಚೌಕಟ್ಟಲ್ಲಿ ನಾವು ಇರ್ತೀವಿ. ಅಂದ್ರೆ ನಾವು ಅಲ್ಲಿ ಹೋದಾಗ ಏನಾಗತ್ತೆ ಅಂತಂದ್ರೆ ಅವರು ಅಂದ್ರೆ ಅಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ ನಮ್ಗೆ. ಯಾಕಂದ್ರೆ ನಾವಲ್ಲಿ ಹೋಗಿರೋದು ಮೇನ್ಲಿ ಜಾಬ್. ನಮ್ದು ಕೆಲಸ ಇರೋದು ಮೇನ್ಲಿ ಅಲ್ಲಿ ಏನ್ ಕೆಲಸ ಮಾಡ್ತೀವೋ ಕಂಪನಿಗೆ ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ಅದು ಮಾಡೋಂಥದ್ದು ನಮ್ದು ಇದು. ಅದಕ್ಕೆ ಬಿಟ್ಟು ಇದೆಲ್ಲ ನಾವ್ ಏನ್ ಮಾಡ್ತಾ ಇದೀವಿ, ಇಟ್ಸ್ ಅವರ್ ಪ್ಯಾಷನ್. ಈಗ ನಾವು ಅದರಲ್ಲೂ ನಮ್ಗೆ ಲಿಮಿಟೇಷನ್ಸ್ ಇರುತ್ತೆ. ಈಗ ನಾವು ಆಕ್ಚುಲಿ ವಿ ಕೆನಾಟ್ ಕ್ರಾಸ್ ದ ಲಿಮಿಟ್ಸ್. ಸೊ ಅಲ್ಲಿ ಅವ್ರು ಏನ್ ಹೇಳ್ತಾರೆ, ಓಕೆ ನೀವು ಏನಾದ್ರು ಒಂದು ಬೇರೆ ಧರ್ಮದ ಬಗ್ಗೆ ಇದ್ರ ಬಗ್ಗೆ ಮಾತಾಡಬಾರ್ದು ಅಂತ ನಮ್ಗೆ ಅದು ಬೇಕಾಗಿಲ್ಲ. ಯಾಕಂದ್ರೆ ಇವಾಗ ನಾವು ವಿ ಆರ್ ಗ್ರೋನ್ ಬಿಯಾಂಡ್ ರಿಲಿಜನ್ಸ್. ಈಗ ವಿ ಆರ್ ಮೂವಿಂಗ್ ಟುವರ್ಡ್ಸ್ ರೀಚಿಂಗ್ ಟು ಮೂನ್ ಅಂಡ್ ಮಾರ್ಸ್, ರೈಟ್? ಸೊ ಅದರಿಂದ ನಾವು ಏನು ಅದೆಲ್ಲ ಬಿಟ್ಟು ಎಲ್ಲಾರನ್ನೂ ಒಗ್ಗಟ್ಟು ಸೇರ್ಕೊಂಡು, ನಮ್ಮ ಕನ್ನಡ ಕೂಟನೂ ಅಷ್ಟೇನೆ, ನಾವು ಎಲ್ಲರೂ ಒಂದು ಒಗ್ಗಟ್ಟಾಗಿ ಯಾವ ಒಂದು ಜಿಲ್ಲೆ ಅಂತಿಲ್ಲ, ಯಾವ ಒಂದು ಧರ್ಮ ಅಂತಿಲ್ಲ, ಎಲ್ಲಾರನ್ನು ಸೇರಿಸ್ಕೊಂಡು ಮಾಡೋ ಅಂಥದ್ದು. ಅದರಿಂದ ನಮ್ಗೆ ಅನ್ಸೋ ಪ್ರಕಾರ ನಾವು ಅದನ್ನ ರೆಸ್ಪೆಕ್ಟ್ ಕೊಡ್ಲೇಬೇಕಾಗತ್ತೆ. ಓಕೆ. ಅಂದ್ರೆ ತಮಗೆ ಅನ್ಸಿರೋ ಪ್ರಕಾರ ಭಾರತಕ್ಕೂ ಮತ್ತು ದುಬೈಗೆ ಇರುವಂತಹ ವ್ಯತ್ಯಾಸಗಳು ಏನೇನು ಕಂಡು ಬರ್ತಾ ಇದೆ, ಆಮೇಲೆ ಎಲ್ಲಿ ನಾವು ಇದರ ಪ್ರಯೋಜನವನ್ನ ಪಡ್ಕೋಬೇಕು ಕನ್ನಡಿಗರು ಅಂತ ತಮಗೆ ಅನ್ಸುತ್ತೆ? ಅಂದ್ರೆ ಅದೇ ಹೇಳ್ದಂಗೆ ಕರ್ನಾಟಕ, ಭಾರತ ಮತ್ತೆ ದುಬೈ ಅಂದಾಗ ಇಟ್ ಇಸ್ ಅಡ್ವಾನ್ಸ್. ಒಂದು 25 ವರ್ಷ ಮುಂದೆ ಇದ್ದಾರೆ. ಓಕೆ, ಅದು ನಿಜ. ಒಂದು ಅಂದ್ರೆ ಏನು ಅಂತಂದ್ರೆ ಕರಪ್ಟ್ ಫ್ರೀ ಪ್ಲೇಸ್. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಇಲ್ಲಿ ಏನೇ ಆದ್ರೂನು ಯಾಕಂದ್ರೆ ಒಂದು ಟ್ರಾನ್ಸ್ಪರೆನ್ಸಿ ಇಲ್ಲಿಗೆ ಅಂತ ಬಂದಾಗ ಇಲ್ಲಿ ನಿಮ್ಗೆ ಟ್ರಾನ್ಸ್ಪರೆನ್ಸಿ ಇರಲ್ಲ. ನೀವ್ ಏನಕ್ಕೋ ಒಂದು ಕೊಟ್ಟಿದ್ದೀರಾ ಅಂತಂದ್ರೆ ಅದು ಏನಕ್ಕೆ ಉಪಯೋಗಿಸಿದ್ದಾರೆ ಅಂತ ಗೊತ್ತಿರಲ್ಲ. ಸೊ ಒಂದು ಸಿಸ್ಟಮ್ ಅಂದ್ರೆ ಎಲ್ಲಾ ಕಡೆ ಸಿಸ್ಟಮ್ ಇರತ್ತೆ, ಆ ಪ್ರಾಸೆಸ್ ಇರತ್ತೆ, ಅದನ್ನ ಫಾಲೋ ಮಾಡ್ಬೇಕಷ್ಟೇನೆ ಅಲ್ವಾ? ಈಗ ಒಂದು ಗೌರ್ಮೆಂಟ್ ಇದೆ, ಲಾ ಇದೆ, ಆರ್ಡರ್ ಇದೆ, ಇಲ್ಲ ಅಂತಲ್ಲ. ಸೊ ಅದನ್ನ ಫಾಲೋ ಮಾಡ್ಬೇಕು. ಕೆಲವು ಸಲ ಇದು ರೆಸ್ಪಾನ್ಸಿಬಿಲಿಟಿ ಆಫ್ ಸಿಟಿಸನ್ಸ್ ಆಲ್ಸೋ. ಈಗ ಗೌರ್ಮೆಂಟ್ ಇದೆ, ಅವ್ರು ಮಾಡಿದ್ದಾರೆ. ಈಗ ನಮ್ಗೇನಂದ್ರೆ ನಾವು ಇಂಡಿವಿಜುವಲ್ ಆಲ್ಸೋ ಶುಡ್ ಬಿಕಮ್ ರೆಸ್ಪಾನ್ಸಿಬಲ್. ಈಗ ಅಲ್ಲೋದ ತಕ್ಷಣ ನಾವು ಲಾ ಅಂಡ್ ಆರ್ಡರ್ ಇದೆ ಅಂದ ತಕ್ಷಣ ನಾವು ಒಂದು 10 ಸಲ ಯೋಚನೆ ಮಾಡ್ತೀವಿ. ಈಗ ಏನಾದ್ರು ಸ್ಪಿಟ್ ಮಾಡ್ಬೇಕಂದ್ರೆ ಒಂದು 10 ಸಲ ಯೋಚನೆ ಮಾಡ್ತೀವಿ. ಸೊ ಇಲ್ಲಿ ಬಂದ ತಕ್ಷಣ ಸೇಮ್ ಪರ್ಸನ್ ವಿಲ್ ಥಿಂಕ್, ಬಿಕಾಸ್ ಇಲ್ಲಿ ಓಕೆ, ಇಲ್ಲಿ ಯಾರು ಏನು ಮಾಡಲ್ಲ ಅನ್ನೋದೊಂದು ಮನೋಭಾವನೆ. ಸೊ ಅದರಿಂದ ನನಗನ್ಸೋದು ಏನಂದ್ರೆ ಇದು ಎರಡು ತರನು ಯೋಚನೆ ಮಾಡ್ಬೋದು. ಅಲ್ಲಿ ಲಾ ಅಂಡ್ ಆರ್ಡರ್ಗೆ ಫಿಯರ್ ಆಫ್ ಲಾ ಅಂಡ್ ಆರ್ಡರ್. ಸೊ ಇಲ್ಲಿ ಆ ಭಯ ಇಲ್ಲ. ಆ ಭಯ ಯಾಕಿಲ್ಲ ಅಂತ ಬಂದಾಗ ಇಲ್ಲಿ ರೂಲ್ಸ್ಗಳು, ರೆಗ್ಯುಲೇಷನ್ ಸ್ಟ್ರಿಕ್ಟ್ ಆಗಿಲ್ಲ ಇಲ್ಲಿ. ಸೊ ಶಾರ್ಟ್ ಕಟ್ಸ್ ಗಳಿದೆ.
ನೀವ್ ಅದ್ ಮಾಡಿದ್ರು ಅದರಿಂದ ಆಚೆ ಬಂದ್ಬಿಡ್ಬೋದು. ಸೊ ಆ ತರ ಅಲ್ಲ, ನೀವೇನಾದ್ರೂ ಒಂದು ತಪ್ಪು ಮಾಡಿದ್ರೆ ಅದಕ್ಕೆ ಸರಿಯಾದ ಒಂದು ನಿಮ್ಗೆ ಒಂದು ಶಿಕ್ಷೆ ಆಗ್ಬೇಕು. ಅದು ಅವ್ರು ಕೊಡ್ತಾರೆ ಅನ್ನೋದಕ್ಕಿಂತ ಯು ಡಿಸರ್ವ್ ಟು ಗೆಟ್ ಪನಿಷ್ಡ್. ಓಕೆ. ಸೊ ಅದರಿಂದ ನಂದು ಆಗದೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಇಟ್ಸ್ ಅ ಮೈಂಡ್ ಸೆಟ್. ಅಂದ್ರೆ ಈ ಕನ್ನಡಿಗರ ಕೂಟ ಅಂತ ತಾವೇನ್ ಹೇಳ್ತಾ ಇದ್ದೀರಿ, ಅಂತಾರಾಷ್ಟ್ರೀಯ ಪ್ರಶಸ್ತಿಗಳ ಬಗ್ಗೆ ತಾವು ಮಾತನಾಡ್ತಾ ಇದ್ದೀರಿ. ಅಂದ್ರೆ ಯಾರ್ಯಾರಿಗೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ನೀಡಿ ಗುರುತಿಸಲಾಗುತ್ತೆ ಅಂತ ಹೇಳ್ತಿದ್ರೆ, ಒಬ್ಬರ ಹೆಸರನ್ನ ತಾವು ಹೇಳಿದ್ರೆ ಅವ್ರ ಬಗ್ಗೆ ಹೇಳೋದಾಯ್ತು ಅಂದ್ರೆ ಹೇಗೆ ಸರ್? ಅಂದ್ರೆ ಅಂತಾರಾಷ್ಟ್ರೀಯ ಸೇವಾ ರತ್ನ ಅಂತ ಈಗ ಅದೇ ಹೇಳಿದ್ನಲ್ಲ, ನಮ್ಮ ಡಾಕ್ಟರ್ ರೊನಾಲ್ಡ್ ಕೊಲೊಸೊ ಸರ್, ಅವ್ರದ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರದ್ದೊಂದು ಫುಲ್ ಡಾಕ್ಯುಮೆಂಟ್ರಿನೇ ಮಾಡ್ಬೇಕಾಗ್ತದೆ. ಸಾರಿ, ಅದಕ್ಕೆ ಅವರು ಫಸ್ಟ್ ನಾವು ಹೇಳೋದೇನಂದ್ರೆ ಅವ್ರು ಎಡಗೈಯಲ್ಲಿ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗ್ಬಾರ್ದು. ಆ ತರ ಒಂದು ಇದು ಅವರು ಫಸ್ಟ್ ಎಲ್ಲೂ ಪಬ್ಲಿಸಿಟಿ ಇಷ್ಟಪಡಲ್ಲ. ಅಂದ್ರೆ ಈಗ ನಿಮ್ ಜೊತೆ ಮಾತಾಡ್ತಿದ್ದೀನಿ ವಿತ್ ಎಕ್ಸ್ಕ್ಯೂಸ್, ಐ ಆಮ್ ಸಾರಿ ಹೇಳ್ತಾ ಇದೀನಿ. ಯಾಕಂದ್ರೆ ಅವ್ರ ಬಗ್ಗೆ ಹೇಳಲೇಬೇಕು. ಯಾಕಂದ್ರೆ ನಾವು ಅವ್ರದ್ದು ಬಗ್ಗೆ ಹೆಂಗೆ ಅಂದ್ರೆ ಅವ್ರು ಮಾಡಿರೋಂಥ ಕೆಲಸಗಳು, ಈಗ ಈಗ ಕರ್ನಾಟಕದಲ್ಲಿ ಇರ್ಬೋದು, ಈಗ ಶೈಕ್ಷಣಿಕ, ಕ್ರೀಡೆ, ಮತ್ತೆ ಈ ಕಾಮಗಾರಿಗಳು, ಈಗ ಗೌರ್ಮೆಂಟ್ ರಿಲೇಟೆಡ್ ಜಾಬ್ಸ್ ಇರ್ಬೋದು, ಕೆಲಸಗಳಿರ್ಬೋದು, ಸುಮಾರು 26-27 ಕ್ಷೇತ್ರಗಳಲ್ಲಿ ಅವರು ಕೆಲಸಗಳನ್ನ ಮಾಡಿದ್ದಾರೆ. ಕೆಲಸ ಅನ್ನೋದಕ್ಕಿಂತ ಅವರು ಅದಕ್ಕೆ ಒಂಥರ ಹಿ ಸ್ಟುಡ್ ಬಿಹೈಂಡ್ ಇಟ್ ಟು ಮೇಕ್ ಇಟ್ ಹ್ಯಾಪನ್. ಸೊ ಆ ತರ ಒಂದು ಇದು. ಸೊ ಅದೊಂದು ಬಿಟ್ಟು ಅಲ್ಲಿ ಬರೀ ದುಬೈ ಅಲ್ಲ, ಅಲ್ಲಿ ಕಂಪ್ಲೀಟ್ ಮಿಡಲ್ ಈಸ್ಟ್. ಈಗ ಅವರು ನಮ್ಮ ಡಾಕ್ಟರ್ ರೊನಾಲ್ಡ್ ಕೊಲೊಸೊ ಸರ್ ಅಂದ್ರೆ ಎವರಿ ನೋಸ್ ಹಿಮ್. ಅಂದ್ರೆ ಅವ್ರು ಏನಂತಂದ್ರೆ ಅವರು ಕೊಟ್ಟಿರೋದು ಯಾರಿಗೂ he will not tell, you don't want to tell. ಯಾಕಂದ್ರೆ ನಾವು ಈ ಸಲ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಸರ್ ನೀವು ಬರ್ಬೇಕು, ನೀವು ಮಾಡಿರೋ ಅಂತ ಒಂದು ಸೇವೆ ಅವ್ರದ್ದೊಂದು ಜನಗಳಿಗೆ ಅದು ಗೊತ್ತಾಗ್ಬೇಕು. ಅಂದ್ರೆ ಜನಗಳಿಗೆ ಗೊತ್ತಾದಾಗ ಈ ತರ ಒಂದು ಕೆಲಸ ಮಾಡ್ಬೋದು, ಅದು ಬೇರೆಯವ್ರಿಗೆ ಮೋಟಿವೇಶನ್ ಆಗ್ಬೇಕದು ಅಂತ ಹೇಳಿ ಒಂದು ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಈ ಸಲ ಒಂದು ಫಸ್ಟ್ ಟೈಮ್ ಅಂತಾರಾಷ್ಟ್ರೀಯ ಸೇವಾ ರತ್ನ ಅಂತ ಅಂದ್ಬಿಟ್ಟು ನಾವು ಅವಾರ್ಡ್ನ ನಾವು ಇದನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ವಿ. ವಿ ಆರ್ ವೆರಿ ಹ್ಯಾಪಿ, ಇಟ್ಸ್ ಎ ಪ್ಲೆಜರ್ ಅವ್ರಿಗೆ ನಾವು ಈ ಒಂದು ಗುರುಸಿ ಇದು ಮಾಡಿದ್ದು. ಆಮೇಲೆ ಅವ್ರನ್ನ ಇನ್ನೊಂದು ಏನಂತಂದ್ರೆ ಅವ್ರು ಮಾಡಿರೋ ಅಂಥ ಕೆಲಸಕ್ಕೆ ಇದು ಲಂಡನ್ ಇದರಿಂದ ಸರ್ಟಿಫಿಕೇಟ್ ಆಫ್ ಎಕ್ಸಲೆನ್ಸ್ ಅಂತ ಒಂದು ಅವಾರ್ಡ್ ಸಿಕ್ಕಿದೆ ಅವ್ರಿಗೆ. ಸೊ ಅವ್ರು ಮಾಡಿರೋ ಕೆಲಸನ ಗುರುತಿಸಿ ಇಲ್ಲಿ ಶ್ರೀ ನರಸಿಂಹಮೂರ್ತಿ ಅನ್ನೋರು ಮತ್ತೆ ಅವ್ರ 40 ವರ್ಷದ ಒಂದು ಕೆಲಸನ ಎಲ್ಲ ಒಂದು ಕಲೆಕ್ಟ್ ಮಾಡಿ ಸಿನ್ಸ್ 4 decades ಅದನ್ನ ಒಂದು ಬುಕ್ ರೀತಿನಲ್ಲಿ ಮಾಡಿ ವಿಶ್ವಭೂಷಣ ಡಾಕ್ಟರ್ ರೊನಾಲ್ಡ್ ಕೊಲೊಸೊ ಅಂತ ಅಂದ್ಬಿಟ್ಟು ಬುಕ್ ನ ಮಾಡಿಸಿದ್ದಾರೆ. ಆ ಬುಕ್ ನ ಈ ಸಲ ನಾವು ನಮ್ಮ ರಾಜ್ಯೋತ್ಸವ ಇದರಲ್ಲಿ ಅದನ್ನ ಲೋಕಾರ್ಪಣೆ ಮಾಡಿದ್ವಿ. ಅದು ಒಂದು ಹೆಮ್ಮೆ ನಮ್ಗೆ. ಸೊ ಈ ತರದೆಲ್ಲ ಏನಾಗತ್ತೆ ಅಂದ್ರೆ ನಮ್ಗೆ ಖುಷಿ ಕೊಡುತ್ತೆ. ಇದರಿಂದ ನಾವು ಒಂದು ಡಾಟ್ ಅಷ್ಟೇನೆ ಅವ್ರು ಮಾಡಿರೋದ್ರ ಮುಂದೆ ನಾವು ಇನ್ನೂ ಏನಾದ್ರು ಸಮಯ ಜಾಸ್ತಿ ಮಾಡಬೇಕು, ಸೊ ಅಂತ ಒಂದು ನಮ್ಗೆ ಮೋಟಿವೇಶನ್ ಸಿಗತ್ತೆ. ಓಕೆ, ತಮ್ಮ ಮಾತುಗಳೆಲ್ಲ ಹೇಳ್ತಾ ರೊನಾಲ್ಡ್ ಕೊಲೊಸೊ ಸರ್ ಅವ್ರನ್ನ ಮೀಟ್ ಮಾಡಿಲ್ಲ, ಸಾಧ್ಯ ಆದ್ರೆ ಮುಂಬರುವಂತ ದಿನಗಳಲ್ಲಿ ನಾವು ಅವ್ರನ್ನ ಸಹಿತ ಕರೆಸಿ ಈ ಕಾರ್ಯಕ್ರಮದ ಮೂಲಕ ಮನವಿಯನ್ನ ಮಾಡ್ಕೊಳ್ತೇನೆ. ಒಂದ್ಸರಿ ಬಂದು ಒಂದಿಷ್ಟು ನಮ್ಮ ಜೊತೆ ಒಂದ್ ಸ್ವಲ್ಪ ಒಂದು ಇಂಟರ್ವ್ಯೂ ಮಾಡುವಂತಹ ಅವಕಾಶ ನಮಗೂ ಕೂಡ ಕೊಡಿ ಅಂತ ನಾನು ವಿನಂತಿಸ್ಕೊಳ್ತೀನಿ ಸರ್. ಹಾಗೆ ಶ್ರೀಮಂತ ರಾಷ್ಟ್ರ ಅಂತಾರೆ ದುಬೈ ಅಂತ ಬರುತ್ತೆ. ಅಲ್ಲಿರುವಂತಹ ಕರೆನ್ಸಿಗಳಾಗಿರ್ಬೋದು, ಅಲ್ಲಿರುವಂತಹ ಲೈಫ್ ಸ್ಟೈಲ್ಸ್ಗಳಾಗಿರ್ಬೋದು, ಭಾರತ ಮತ್ತು ದುಬೈಯನ್ನ ಕಂಪೇರ್ ಮಾಡಿದಾಗ ಏನಂತಾರಲ್ಲ, ಅಲ್ಲಿರುವಂತ ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬಾನೇ ಶ್ರೀಮಂತಿಕೆ ಇರುವಂತಹ ಒಂದು ರಾಷ್ಟ್ರ. ಸಾಕಷ್ಟು ಜನ ಏನ್ ಹೇಳ್ತಾರೆ, ದುಬೈ ಅಂತಾರೆ ಹಣ ಮಾಡ್ಕೊಂಡು ವಾಪಸ್ ಬಂದ್ಬಿಡೋಕೆ, ಇಲ್ಲಿ ಸೆಟ್ಲ್ ಆಗ್ಬೇಕು ಅಂತ ಹೇಳಿ. ತಮ್ಮ ಪ್ರಕಾರ ಏನು ಸರ್, ಅದ್ರ ಜೊತೆ ಏನ್ ಕಲಿಯುವಂಥದ್ದಿದೆ? ಅಂದ್ರೆ ಅದು ನಿಜ. ಅಂದ್ರೆ ಕೆಲಸ ಒಂದು ಆಪರ್ಚುನಿಟಿ ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಚೆನ್ನಾಗಿದೆ ಅನ್ನೋದು ನಿಜ. ಈಗ ಒಂದು ಕರೆನ್ಸಿ ಇರ್ಬೋದು ಇಲ್ಲ, ಬಟ್ ಅದೇ ತರ ಅಲ್ಲಿ ಈಗ ಫಸ್ಟ್ ಎಲ್ಲರೂ ಬಿಗಿನರ್ಸ್ ಆಗಿ ಹೋಗೋದು. ಸೊ ಅಲ್ಲಿ ಕಷ್ಟ ಪಡ್ಲೇಬೇಕು. ಯಾಕಂದ್ರೆ ಅಲ್ಲಿ ಕಷ್ಟ ಪಡ್ತಿರೋರು ಇದ್ದಾರೆ, ಈಗ ಒಂದು ಹೈ ಲೆವೆಲ್ ಅಲ್ಲಿ ಇರೋರು ಇದ್ದಾರೆ. ಸೊ ಅಂದ್ರೆ ಏನಂತಂದ್ರೆ ಅಲ್ಲಿ ಇನ್ನೊಂದು, ಈಗ ನಾ ಅದೇ ಹೇಳ್ದಂಗೆ ನಿಮ್ಗೆ ಅಲ್ಲಿ ಒಂದು ಖುಷಿ ಕೊಡುತ್ತೆ. ಏನಂತಂದ್ರೆ ನೀವು ಏನೋ ಒಂದು ಅರ್ನ್ ಮಾಡ್ತಿದ್ದೀರಾ, ಸೊ ಅಲ್ಲಿಗೆ ನಿಮ್ಗೆ ಅದೇ ತರ ಫೆಸಿಲಿಟಿಗಳಿದೆ, ನಿಮ್ಗೆ ಅದಕ್ಕೆ ತಕ್ಕಂತ ಒಂದು ಫೆಸಿಲಿಟಿಗಳು ಸಿಗತ್ತೆ ಅಲ್ಲಿ. ಸೊ ಅದರಿಂದ ಜನಗಳಿಗೆ ಏನೇ ಆದ್ರೂ ಕೂಡ ನಮ್ಗೊಂದು ಒಂಥರ ಲಿವಿಂಗ್ ಸ್ಟೈಲ್ ಚೆನ್ನಾಗಿದೆ. ನೀವು ಕಷ್ಟಪಟ್ರು ಸಂಜೆ ಮನೆಗೆ ಹೋದ ತಕ್ಷಣ ನೀವು ಒಂದ್ ಸ್ವಲ್ಪ ಖುಷಿಯಾಗಿ ಯು ವಿಲ್ ಬಿ ಹ್ಯಾಪಿ. ಈಗ ನಾವು ಕೆಲಸ ಮಾಡೋರ್ಗೆ ಏನ್ ಬೇಕು ಅಂತಂದ್ರೆ ಎಂಡ್ ಆಫ್ ದ ಡೇ ನೀವು ಖುಷಿಯಾಗಿರ್ಬೇಕು. ಇಲ್ಲಿ ನಮ್ಗೆ ಮೇನ್ಲಿ ಏನಂತಂದ್ರೆ ಟ್ರಾಫಿಕ್. ಈಗ ಅದ್ ಮಾಡ್ಕೊಂಡ್ ಮನೆ ಬರೋಷ್ಟು ಫುಲ್ ವಿ ಆರ್ ಅಡ್ಡ. ಸೊ ಇಲ್ಲಿ ಮೇನ್ ಬರೋದೇ ಅಲ್ಲಿ.
ಈಗ ಒಂಥರ ಎಲ್ಲಾರ್ದು ಒಂಥರ ವರಿ. ಈ ಟ್ರಾಫಿಕ್ ಬಗ್ಗೆ ಹೇಳ್ತಿದ್ರೆ ಟ್ರಾಫಿಕ್ ಡಿಸಿಪ್ಲಿನ್ಸ್ ಬಗ್ಗೆ ಹೇಗಿದೆ? ಭಾರತ ಬಿಟ್ಟು ವಿದೇಶಗಳಲ್ಲಿ ಹೋದ್ರೆ ಸುತ್ತ ಚಿಕ್ಕ ರಾಷ್ಟ್ರ ಇಲ್ಲಿ ದೊಡ್ಡದಾಗಿರುವಂತಹ ರಾಷ್ಟ್ರಗಳಲ್ಲಿ ಡಿಸಿಪ್ಲಿನರಿ ವೈಸ್ ಭಾರತವನ್ನ ಮೀರಿಸುತ್ತೆ ಅಂತ ಹೇಳ್ತಾರೆ. ಅದು ವಿಶೇಷವಾಗಿ ದುಬೈ. ಆದ್ರೆ ಟ್ರಾಫಿಕ್ ಡಿಸಿಪ್ಲಿನ್ ಬಗ್ಗೆ ತಾವೇನ್ ಹೇಳ್ತಾರೆ? ಅದು ಖಂಡಿತ. ಯಾಕಂದ್ರೆ ಲೇನ್ ಸಿಸ್ಟಮು ಅದು ಆಕ್ಚುಲಿ ಒಂದು ಈಗ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಲ್ಲಿ ದೇ ವಿಲ್ ಬಿ ಒನ್ ಅಮಾಂಗ್ 1 in 10. ಓಕೆ. ಸೊ ಅದರಲ್ಲಿ ಏನು ನೋ ಡೌಟ್ ಅಬೌಟ್ ಇಟ್. ಬಟ್ ಟ್ರಾಫಿಕ್ ಅಂತ ಬಂದಾಗ ಅದು ಯಾವ ಕಂಟ್ರಿನಲ್ಲೂ ಇಲ್ಲದೆ ಇರೋದು ಕಂಟ್ರಿ ಯಾವುದು ಇಲ್ಲ. ಸೊ ಅಂದ್ರೆ ಪೀಕ್ ಅವರ್ಸ್ಗಳಲ್ಲಿ ಇದಾಗ್ತಿದೆ. ಬಟ್ ಅಲ್ಲಿ ಡೆವಲಪ್ಮೆಂಟ್, ಈಗ ಯಾವ್ದೋ ಒಂದು ಲೈನಲ್ಲಿ ಟ್ರಾಫಿಕ್ ಆಯ್ತು ಅಂತಂದ್ರೆ ಇಮಿಡಿಯೇಟ್ಲಿ ದೇ ವಿಲ್ ಟೇಕ್ ಆಕ್ಷನ್. ಅಲ್ಲಿ ಫ್ಲೈಓವರ್ ಬರ್ಬೇಕಾ, ಸೊ ಅಂಡರ್ ಪಾಸ್ ಬರ್ಬೇಕಾ, ದೇ ವಿಲ್ ಟೇಕ್ ಆಕ್ಷನ್ಸ್. ಸೊ ಆ ಡಿಸಿಪ್ಲಿನ್ ಪ್ರಕಾರ ಏನಂತಂದ್ರೆ ಅಲ್ಲಿ ವಿ ಕೆನಾಟ್ ಇವನ್ ಕಂಪೇರ್ ದಟ್ ಟು ಇಂಡಿಯಾ. ಎಗೇನ್ ನಾನು ಹೇಳ್ದಂಗೆ ಇಲ್ಲೂ ಕೆಲಸಗಳಾಗ್ತಾ ಇದೆ. ನಾನು ಅದೇ ಒಂದೊಂದ್ಸಲಿ ಈ ತರ ಡಿಸ್ಕಷನ್ ಬಂದಾಗ ಐ ವಿಲ್ ಬಿ ಸ್ಪೀಕಿಂಗ್ ಕ್ಯಾಶುಯಲಿ. ಈಗ ಅಲ್ಲಿ ಪಾಪ್ಯುಲೇಷನ್, ಅಲ್ಲಿ ಏರಿಯಾ, ಯಾಕಂದ್ರೆ ಅಲ್ಲಿ ಈಗ ಏನಾಗಿದೆ ಅಂತಂದ್ರೆ ಕ್ರೌಡೆಡ್ ಆಗಿಲ್ಲ. ಸೊ ದರ್ಸ್ ಅ ಪೊಟೆನ್ಶಿಯಲ್ ಟು ಗ್ರೋ. ಒಂಥರ ಆ ತರ ಇರೋದ್ರಿಂದ ದೇ ಕ್ಯಾನ್ ಪ್ಲಾನ್. ಸೊ ಇಲ್ಲಿ ಕೆಲವು ಸಲ ಇಲ್ಲಿ ಆಲ್ರೆಡಿ ಕೆಲವುದೆಲ್ಲ ಕನ್ಸ್ಟ್ರಕ್ಟ್ ಆಗೋಗ್ಬಿಟ್ಟಿದೆ, ಅಲ್ಲೂ ನೀವು ಮೆಟ್ರೋ ಮಾಡ್ತಾ ಇದ್ದೀರಾ. ಸೊ ಯಾಕಂದ್ರೆ ನಾನು ಎಲ್ಲದೂ ಕ್ರಿಟಿಸೈಸ್ ಮಾಡಕ್ ಆಗಲ್ಲ ಇಲ್ಲಿದನ್ನ. ಯಾಕಂದ್ರೆ ಇಲ್ಲಿ ಕಂಡೀಷನ್ ನಾವು ನೋಡಿದಾಗ ಈಗ ಇಲ್ಲಿಗ ಒಂದು ಲಾಸ್ಟ್ ಒಂದು 6-7 years ಇಂದ ಮೆಟ್ರೋ ಲೈನ್ ಮಾಡಿರೋದೇ ಅದು ಬಿಗ್ ಚಾಲೆಂಜ್. ಇಲ್ಲಿರೋ ಅಂಡರ್ಗ್ರೌಂಡ್ ಸರ್ವಿಸಸ್, ಆಸ್ ಬಿಲ್ಡ್ಸು, ಅದನ್ನ ಡೀಟೇಲ್ಸ್ ತಗೊಂಡು ಈ ಒಂದು ಮನೆಗಳನ್ನ ಹೊಡಿದೆ ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡ್ಕೊಂಡು ಮಾಡಿದ್ದಾರೆ. ಸೊ ಅಗೇನ್ ಐ ವಿಲ್ ಕಮ್ ಬ್ಯಾಕ್ ಟು ದ ಮೈಂಡ್ ಸೆಟ್. ಸೊ ಯಾಕಂದ್ರೆ ರೂಲ್ಸು ಸಿಸ್ಟಮು ಎಲ್ಲ ಆಗತ್ತೆ, ಜನಗಳ ಒಂದು ಮೈಂಡ್ ಸೆಟ್ ಅಷ್ಟೇನೆ. ಆ ಒಂದು ಟ್ರಾಫಿಕ್ ಸೆನ್ಸು, ಸ್ವಲ್ಪ ಪೇಷನ್ಸು, ಎರಡು ಇದ್ರೆ ಐ ಥಿಂಕ್ ವಿ ಕ್ಯಾನ್ ಅವಾಯ್ಡ್ ಸೋ ಮೆನಿ ಸ್ಟ್ರೆಸ್. ಓಕೆ. ತಾವು ಅಂದ್ರೆ ದುಬೈಗೆ ಹೋಗಿರುವಂತಹ ಒಂದು ಸಂದರ್ಭ, ಕೆಲ್ಸಕ್ಕೋಸ್ಕರನೇ ಹೋಗಿರ್ತೀರ, ವ್ಯಾಪಾರ ವಹಿವಾಟು ಮಾಡ್ತೀವಿ, ಬಿಸ್ನೆಸ್ ಇದೆಯಾ ಅಥವಾ ಹೇಗೆ ಸರ್? ತಮ್ಮ ಪರಿಚಯ ಜೊತೆಗೆ ತಮ್ಮ ಕುಟುಂಬಸ್ಥರ ಪರಿಚಯ ಮಾಡೋದಾದ್ರೆ? ಓಕೆ, ನಾನು ಆಕ್ಚುಲಿ ಮೂಲತಃ ಮೈಸೂರವನು. ಓಕೆ. ಸೊ ಹುಟ್ಟಿದ್ದೆಲ್ಲ ಮೈಸೂರು, ನಮ್ಮ ತಂದೆ ಊರು. ಆಮೇಲೆ ಓದಿದ್ದು ಬರೆದಿದ್ದೆಲ್ಲ ನಮ್ಮ ತಂದೆ ಬ್ಯಾಂಕ್ನಲ್ಲಿ ಇದ್ರು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಮ್ಯಾನೇಜರ್ ಆಗಿದ್ರು. ಓಕೆ. ಸೊ ನಾವು ಕರ್ನಾಟಕದ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳು ಅಲ್ಲಿ 2 ವರ್ಷ, ಗೊತ್ತಲ್ಲ ಬ್ಯಾಂಕ್ ಅಂದ್ರೆ ಟ್ರಾನ್ಸ್ಫರಿಂಗ್ ಜಾಬ್. ಈಗ ಶೃಂಗೇರಿ, ಕಿಕ್ಕೇರಿ ಇರ್ಬೋದು, ಇಲ್ಲ ಚಿಕ್ಕಮಂಗ್ಳೂರು, ಹುಬ್ಳಿ, ಮತ್ತೆ ಶಿವಮೊಗ್ಗ, ಹಾಸನ, ಈ ತರ ಎಲ್ಲ ಕಡೆ ಸುತ್ತೊಡ್ದ್ಬಿಟ್ಟು ಸೊ ಆಮೇಲೆ ಫೈನಲ್ ಆಗಿ ಬಂದು ಬೆಂಗಳೂರಿನಲ್ಲಿ ಸೆಟ್ಲ್ ಆದ್ವಿ. ಸೊ ಇಂಜಿನಿಯರಿಂಗ್ ಎಲ್ಲ ಮುಗಿಸಿದ್ದು ನಾನು ಇಂಜಿನಿಯರಿಂಗ್ ಮುಗಿಸಿದ್ದು AIT ಚಿಕ್ಕಮಂಗ್ಳೂರು. ಓಕೆ. ಸೊ ಅದು ಮುಗಿಸಿ 98 ಅಲ್ಲಿ ಮುಗಿಸ್ದೆ. ಆಮೇಲೆ ಟಾಟಾ ಇನ್ಸ್ಟಿಟ್ಯೂಟ್ ಅಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಸೊ ರಿಸರ್ಚ್ ಅಸೋಸಿಯೇಟ್ ಆಗಿ 2 ವರ್ಷ ಕೆಲಸ ಮಾಡಿದೆ. ಓಕೆ. ಸೊ ನಾನು ದುಬೈಗೆ ಹೋಗಿದ್ದು 2000ದಲ್ಲಿ. ಜಸ್ಟ್ ನಮ್ಮ ಬ್ರದರ್ ವಿಸಿಟ್ ವೀಸಾ ಅಪ್ಲೈ ಮಾಡ್ದ ಅಂತ ಹೋದೆ ಅಲ್ಲಿ. ಸೊ ಅದು ಹೋದಾಗ ನೋ ಪ್ಲಾನ್ಸ್, ಮಾತ್ರ ಆಕಸ್ಮಿಕವಾಗಿ ಹೋಗಿದ್ದು. ಸೊ ಏನೋ ಡಿಸೈನ್ ಇದಕ್ಕೆ ಅಂತ ಹೋದ್ವಿ. ಸೊ ಫಸ್ಟ್ ಟೈಮ್ ಆಗ್ಲಿಲ್ಲ, ವಾಪಸ್ ಬಂದು ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಹೋದ್ವಿ. ಸೊ 2001ರಲ್ಲಿ ಸೊ ಅಲ್ಲಿ ಶುರುವಾದಂತ ಒಂದು ಜರ್ನಿ. ಸೊ ಆಲ್ಮೋಸ್ಟ್ 25 years, 26 ಅಲ್ಲಿ ಇದೀವಲ್ಲ. ಸೊ 25 ವರ್ಷದ ಪ್ರಯಾಣ. ಸೊ ಮದುವೆ ಇಲ್ಲಾದ್ರೆ ಅಲ್ಲಾದ್ರೆ ಅಲ್ಲಿದ್ದಾಗ ಆಗಿದ್ದು, ಅಲ್ಲಿದ್ದಾಗ ಇಲ್ಲ ಆಗಿದ್ದು. ಅದೇ ಫ್ಯಾಮಿಲಿ ಬಗ್ಗೆ ಆಕ್ಚುಲಿ ಅದೇ ಫ್ಯಾಮಿಲಿ, ಅದೇ ಮದುವೆ ಆಗಿದ್ದು 2007. ಓಕೆ. ಸೊ ಸವಿತಾ ಮೈ ವೈಫ್. ಯಾಕಂದ್ರೆ ಇಲ್ಲಿ ಇವತ್ತು ನಾನು ಇಲ್ಲಿ ಕೂತಿದ್ದೀನಿ ಅಂತಂದ್ರೆ ಕೆಲವು ಸಲ ಐ ಹ್ಯಾವ್ ಟು ರಿಮೆಂಬರ್ ಫಸ್ಟ್ ಐ ಹ್ಯಾವ್ ಟು ಥ್ಯಾಂಕ್ ಮೈ ಪೇರೆಂಟ್ಸ್. ಓಕೆ. ಸೊ ಯಾಕಂದ್ರೆ ಐ ಯೂಸ್ ಟು ಗೋ ವಿತ್ ಮೈ ಫಾದರ್. ಅವರು ಈಗ JC ಕ್ಲಬ್, ಲಯನ್ಸ್ ಕ್ಲಬ್ ಎಲ್ಲ ಅವಾಗಿನ ಕಾಲದಲ್ಲಿ ಇತ್ತದು. ಅವಾಗೆಲ್ಲ ಜೊತೆಲಿ ಹೋಗ್ತಾ ಇದ್ದೆ, ನಂಗೆ ಗೊತ್ತಾಗ್ತಿರ್ಲಿಲ್ಲ. 6ನೇ ಕ್ಲಾಸ್ 7ನೇ ಕ್ಲಾಸ್ ಸುಮ್ಮನೆ ಕರ್ಕೊಂಡು ಹೋಗೋರು. ಅದೆಲ್ಲ ಒಂದ್ ಕಡೆ ನಮಗೂ ಈ ಒಂದು ಸೋಷಿಯಲ್ ಇದ್ರಲ್ಲಿ ಬರ್ಬೇಕು ಅಂತ ಒಂದು ಅದು ಬಂತು. ಸೊ ಫಸ್ಟ್ ಐ ಥ್ಯಾಂಕ್ ಮೈ ಪೇರೆಂಟ್ಸ್. ಆಮೇಲೆ ಡೆಫಿನೆಟ್ಲಿ ಮೈ ವೈಫ್ ಸವಿತಾ. ಯಾಕಂದ್ರೆ ನಾವ್ ಈ ಸೋಷಿಯಲ್ ಇದರಲ್ಲಿ ಕೆಲಸದ ಮಧ್ಯ ನಮಗೆ ಇರೋದು ಫ್ಯಾಮಿಲಿ. ಹೌದು. ಅದ್ರ ಮಧ್ಯೆ ಇದನ್ನ ನಾವು ತಗೊಂಡಾಗ ಸೊ ಬ್ಯಾಲೆನ್ಸ್ ಮಾಡಕ್ಕೆ ಅಂತ ಬಂದಾಗ ಆ ಒಂದು ಟೈಮ್ ಕೊಡ್ಬೇಕು ಅಂತಂದ್ರೆ ಅವರ ಸಪೋರ್ಟ್ ಇಲ್ಲದೆ ನಾವು ಮಾಡಕ್ ಆಗಲ್ಲ. ಸೊ ಶಿ ಹ್ಯಾಸ್ ಟು ಟೇಕ್ ಕೇರ್ ಆಫ್ ದ ಚಿಲ್ಡ್ರನ್. ಸೊ ಐ ಹ್ಯಾವ್ ಟು. ಏನ್ ಮಾಡ್ತಾರೆ? ಇಬ್ರು ಗಂಡ್ಮಕ್ಳು. ಓಕೆ. ಸೊ ಒಬ್ಬ ಸಮರ್ಥ್ ಅಂತ ಅಂದ್ಬಿಟ್ಟು ಅವನು ಇವಾಗ grade 11 ನೀಟ್ ಕೋಚಿಂಗ್ ಇಂಟಿಗ್ರೇಟೆಡ್ ಸ್ಕೂಲ್ RV ಬೇಸ್ ಅಲ್ಲಿ ಓದ್ತಾ ಇದ್ದಾನೆ, ಜಯನಗರ್, ಬೆಂಗಳೂರು. ಸೊ ಎರಡನೇ ಅವನು 6th. ಓಕೆ. ಸೊ 6th grade. ಓಕೆ. ಸೊ ದಟ್ಸ್ ಇಟ್. ಜೀವನ ನಡೀತಾ ಇದೆ, ಸುಂದರವಾದಂತ ಜೀವನ, ಚಿಕ್ಕದಾಗಿರುವಂತ ಸಂಸಾರ. ಎಸ್. ಓಕೆ, ಗ್ರೇಟ್ ಸರ್. ಹಾಗೆ
ಒಕ್ಕೂಟದ ಬಗ್ಗೆ ನಾವು ಮಾತಾಡೋದು, ಕನ್ನಡಿಗರ ಕೂಟದ ಬಗ್ಗೆ ಮಾತಾಡೋದಾಯ್ತು ಅಂತಂದ್ರೆ ಪ್ರತಿಯೊಬ್ಬರಿಗೂ ಸಹಿತ ಒಂದಲ್ಲ ಒಂದು ಆಸೆಗಳಿರ್ತವೆ. ತಾವು ಕೂಡ ಅಧ್ಯಕ್ಷರಾಗಿ ಎಷ್ಟು ವರ್ಷ ಆಯ್ತು ಸರ್ ಈಗ ಅಧ್ಯಕ್ಷರಾಗಿ ತಾವು? ಈಗ ನಂದು 2 ವರ್ಷ. 2 ವರ್ಷ ಅಂದ್ರೆ ಈ ತಮ್ಮ ಅಧ್ಯಕ್ಷ ಸ್ಥಾನ ಇರೋವರೆಗೂ ಸಹಿತ ಸಾಕಷ್ಟು ಕನಸುಗಳನ್ನ ಕಟ್ಟಿರ್ತೀರಿ, ಹೊಸತನ ಏನಾದ್ರು ಮಾಡ್ಬೇಕು ಅಂತ ಹೇಳಿ ತಮ್ಮ ಯೋಚನೆಗಳಿರ್ತವೆ. ಮುಂಬರುವಂತಹ ಒಂದು 5 ವರ್ಷಗಳಲ್ಲಿ ಇದೇ ಕನ್ನಡಿಗರ ಕೂಟ ದುಬೈಯನ್ನ ಹೊಸದಾಗಿ ನಾವು ಏನೇನೆಲ್ಲ ನೋಡಬಹುದು, ಜೊತೆಗೆ ಹೊಸ ಹೊಸ ಕಲಾವಿದರಿಗಾಗಿರ್ಲಿ ಅಥವಾ ತಮ್ಮ ಸೇವಾ ಮನೋಭಾವನೆ ಆಗಿರ್ಲಿ, ಎಷ್ಟು ಮಟ್ಟಿಗೆ ಇದನ್ನ ವಿಂಗಡಿಸ್ಕೊಂಡು ಹೋಗ್ಬಹುದು? ಅಂದ್ರೆ ಇದನ್ನ ಅದೇ ಹೇಳ್ದಂಗೆ ನಾನು ಇವಾಗ ಈಗ ಒಂದು ನೀಡ್ ಆಫ್ ದ ಮೂಮೆಂಟ್, ಯಾಕಂದ್ರೆ ನಾವು ಒಂದು ಕನ್ನಡ ಉಳಿಸ್ಬೇಕು ಅನ್ನೋದ್ರ ಬಗ್ಗೆ ಆಲ್ರೆಡಿ ವಿ ಆರ್ ವರ್ಕಿಂಗ್ ಆನ್ ದಟ್. ಗ್ರೇಟ್. ಈಗ ಒಂದು ಸಾಮಾಜಿಕದ ಬಗ್ಗೆ ಹೇಳಿದ್ವಿ, ಅದನ್ನ ಅಲ್ಲಿಗೆ ಯಾವಾಗ ಸಮಯ ಬರುತ್ತೋ ಅದಕ್ಕೆ ತಕ್ಕಂಗೆ ಅಲ್ಲಿಗೆ ಒಂದು ಸಹಾಯ ಮಾಡ್ತೀವಿ. ಸೊ ಈಗ ಒಂದು ನೆಕ್ಸ್ಟ್ ನಮ್ದು ಪ್ರೋಗ್ರಾಮ್ಸ್ ಲಿಸ್ಟ್ ಅಂತ ಬಂದಾಗ ನಮ್ದು ಡ್ರೀಮ್ ಇರೋದು ಕಲೆ ಉಳಿವಿಗಾಗಿ ಏನೇನ್ ಮಾಡ್ಬೋದು. ಯಾಕಂದ್ರೆ ಈಗ ನಮ್ಗೆ ಫಿಲಮಿ ಅಂತ ಬಂದಾಗ ಡೆಫಿನೆಟ್ಲಿ ಆರ್ಟಿಸ್ಟ್ ಗಳನ್ನ ಕರೆಸ್ಬೋದು. ನಾವ್ ಯಾವಾಗ ಒಂದು ನಮ್ಮ ಒಂದು ವಿಶೇಷತೆ ಏನಂತಂದ್ರೆ, ಕೆಲವು ಮೋಸ್ಟ್ ಆಫ್ ದ ಟೈಮ್ಸ್ ಕೆಲವರಿಗೆ ಇನ್ನೂ ಪಾಸ್ಪೋರ್ಟು ಆಗಿರಲ್ಲ. ಅಂದ್ರೆ ಅಂತವ್ರನ್ನ ನಾವು ಐಡೆಂಟಿಫೈ ಮಾಡ್ತೀವಿ, ಕಲೆ ಇರುತ್ತೆ, ಅವ್ರಿಗೆ ಆಪರ್ಚುನಿಟಿ ಇರಲ್ಲ. ಕರೆಕ್ಟ್. ನಾವು ಅಂತವ್ರನ್ನ ಐಡೆಂಟಿಫೈ ಮಾಡ್ಬೇಕು. ಸೊ ಅದನ್ನ ಆಲ್ರೆಡಿ ನಾವು ಅವಾಗಲೇ ಹೇಳ್ದಂಗೆ ನಮ್ಮ ಸಂಸ್ಥಾಪಕರು ಮತ್ತೆ ಈಗ ಅಡ್ವೈಸರಿನಲ್ಲಿ ಇರೋ ಸಲಹಾ ಸಮಿತಿ ಎಲ್ಲರೂ ಮಾಡಿದ್ದಾರೆ. ಅವರೆಲ್ಲ ಪೂರ್ವ ಅಧ್ಯಕ್ಷರುಗಳು ಅವರೆಲ್ಲ ಮಾಡಿದ್ದಾರೆ. ಸೊ ಯಾಕಂದ್ರೆ ಕೆಲವರೆಲ್ಲ ಅದಕ್ಕೆ ನಮ್ದೊಂದು ವಿಶೇಷತೆ ಅದು. ಅಂತವ್ರನ್ನ ನಾವು ಐಡೆಂಟಿಫೈ ಮಾಡ್ಬೇಕು. ಈಗ ನಮ್ಮ ಜಾನಪದದ ಬಗ್ಗೆ ನಾ ಹೇಳ್ದೆ, ಇದೊಂದು ಒಂದು ನಮ್ಗಿದೆ. ಅಂದ್ರೆ ಇವಾಗ ಏನ್ ಮಾಡ್ಬೇಕು, ಅದನ್ನೊಂದು ಪ್ರೋಗ್ರಾಮ್ ತರ ಮಾಡಿ ಅದನ್ನ ಚೆನ್ನಾಗಿ ಒಂದು ಜನಗಳಿಗೆ ರೀಚ್ ಮಾಡಿಸ್ಬೇಕು. ಸೊ ಅದೊಂದು ಆಸೆ ಇದೆ. ಸೊ ಅದ್ ಬಿಟ್ರೆ ಮತ್ತೆ ನಾವು ಈಗ ಅಡ್ವಾನ್ಸ್ ಆಗ್ತಾ ಇದೀವಿ. ಸೊ ವಿ ಹ್ಯಾವ್ ಟು ಬಿ ಮೋರ್ ಅಡ್ವಾನ್ಸ್ಡ್. ಈಗ ನಾವು ಈಗ ವೆಬ್ಸೈಟ್ ಇರ್ಬೋದು, ಒಂದು ಇದಿರ್ಬೋದು, ನಾವು ಮಾಡಿರೋ ಕೆಲಸಗಳು. ಸೊ ಅದು ಜನಗಳಿಗೆ ಮೋಟಿವೇಶನ್, ನಾವು ಮಾಡಿರೋದನ್ನ ತೋರ್ಸ್ಕೊಳಕೋಸ್ಕರ ಅಂತಲ್ಲ. ಕರೆಕ್ಟ್. ಸೊ ನಾವು ಮಾಡಿರೋದನ್ನ ಒಂದು ಮಾದರಿಯಾಗಿ, ಸುಮಾರು ಹಲವು ಮಾದರಿ ಪ್ರೋಗ್ರಾಮ್ಗಳನ್ನ ಮಾಡಿದೀವಿ. ನಾ ಇದೇ ಸಂದರ್ಭದಲ್ಲಿ ಈಗ ಕೋವಿಡ್ ಟೈಮ್, ನಿಮ್ಗೆ ಗೊತ್ತು 2 ವರ್ಷ ಅದು ಇಟ್ ವಾಸ್ ರಿಯಲಿ ಹಾರಿಬಲ್ ಟೈಮ್. ಆ ಟೈಮಲ್ಲಿ ನಮ್ಮ ಅಧ್ಯಕ್ಷರಾಗಿದ್ದು ಸದಾನ್ ದಾಸ್ ಅಂತ ಅಂದ್ಬಿಟ್ಟು ಅವರು, ಅವಾಗ ಒಂದು ಅವರ ಅಧ್ಯಕ್ಷತೆಯಲ್ಲಿ ನಾವು ಮುಖ್ಯಮಂತ್ರಿ ಅವ್ರಗಳ ಜೊತೆ ನೇರ ಸಂಪರ್ಕ ಮಾಡಿ ಅಲ್ಲಿಂದ ಜನಗಳಿಗೆ ಬರಕ್ಕೆ ಒಂದು ಫ್ಲೈಟ್ ಒಂದು ಮನವಿ ಹಾಕಿದ್ವಿ ನಾವು. ಸೊ ಅದು ಅವಾಗ ಖಂಡಿತ ನಾವು ಒಬ್ಬರೇ ಅನ್ನೋದಕ್ಕಿಂತ ಎಲ್ಲರೂ ಹಾಕಿರ್ತಾರೆ. ಸೊ ನಮ್ದು ಒಂದು ಮನವಿಯನ್ನು ಅಂದ್ರು ಅವರು ಅಂಗೀಕರಿಸಿ, ಸೊ ವಿ ಆರ್ ಪಾರ್ಟ್ ಆಫ್ ಇಟ್. ಸುಮಾರು ಜನ ಅಲ್ಲಿಂದ ಬಂದ್ರು. ಸೊ ಅದಾದ್ಮೇಲೆ ಈಗ ಇಲ್ಲಿಗೆ ಬೇಕಾಗಿದ್ದವ್ರಿಗೆ ಅವಾಗ ಮಾಸ್ಕು, ಇದು ಸ್ಯಾನಿಟೈಸರ್ಸು ಮತ್ತೆ ಅದೆಲ್ಲ ಬೇಕಾಗಿತ್ತಲ್ಲ. ಸೊ ಅದೆಲ್ಲ ನಾವು ಹೆಲ್ಪ್ ಮಾಡಿದ್ವಿ. ಸೊ ಆ ತರ ಒಂದು ಸೇವೆ ಮಾಡೋ ಅಂತ ಒಂದು ಇದಿರುತ್ತೆ. ಸೊ ಅದಕ್ಕೆ ವಿ ವಾಂಟ್ ಟು ಅಸೋಸಿಯೇಟ್ ಮೋರ್ ಟುವರ್ಡ್ಸ್ ದ ಸೊಸೈಟಿ. ಅಂದ್ರೆ ಮುಖ್ಯಮಂತ್ರಿಗಳು, ಸರ್ಕಾರ ಅಂತ ನಾವು ಮಾತಾಡೋದಾಯ್ತು ಅಂತಂದ್ರೆ, ಇಲ್ಲಿಯ ಕರ್ನಾಟಕದಿಂದ ಸರ್ಕಾರ ಆಗಿರ್ಬೋದು ಅಥವಾ ಇಲ್ಲಿರುವಂತಹ ಮಂತ್ರಿಗಳು, ಅಂದ್ರೆ ತಾವು ಮಾಡ್ತಾ ಇರುವಂತ ಕೆಲಸಕ್ಕೆ ಯಾವ ರೀತಿ ಶ್ಲಾಘನೆ ಇರುತ್ತೆ, ಜೊತೆಗೆ ದುಬೈಲಿರುವಂತಹ ಇಂಡಿಯನ್ ಎಂಬಸಿ ಆಗಿರ್ಬೋದು ಅಥವಾ ದುಬೈ ಎಂಬಸಿ ಗ್ರೂಪ್ಗಳಿಂದ ತಮ್ಮ ಸಂಘ ಸಂಸ್ಥೆಗಳಿಗೆ ಅಥವಾ ತಮ್ಮ ಕೆಲಸಕ್ಕೆ ಯಾವ ರೀತಿ ಪ್ರಶಂಸೆಗಳು ಸಿಗುತ್ತೆ ಸರ್? ಸೊ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ನಿಮ್ಗೆ ಅಲ್ಲಿ ಜಿಯೋಗ್ರಫಿ ಹೆಂಗಿದೆ ಅಂತಂದ್ರೆ, ದುಬೈ ಕನ್ನಡಿಗರ ಕೂಟನ ಹೇಳ್ದಂಗೆ 25ನೇ ವರ್ಷದ ಹತ್ರ 24 ವರ್ಷ ಅಲ್ಲಿ ಅಬುದಾಬಿನಲ್ಲಿ ಇದೆ. ಅಬುದಾಬಿ ಕರ್ನಾಟಕ ಸಂಘ ಅಬುದಾಬಿ, ಮತ್ತೆ ಶಾರ್ಜಾ, ಮತ್ತೆ ರಸಲ್ ಖೈಮಾ ಇದೆ, ಅಲೇನಿದೆ. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ, ದುಬೈನಲ್ಲಿ ನಾವು ಏನ್ ಮಾಡ್ತೀವಲ್ಲ, ಸೊ ಅದಕ್ಕೆ ಒಂದು ಸಪರೇಟ್ ಐಡೆಂಟಿಟಿ. ಈಗ ನಾವೆಲ್ಲ ಏನೇ ಮಾಡಿದ್ರು ಎಲ್ಲ ಸಂಘಟನೆಗಳಿಗೂ ಒಟ್ಟಿಗೆ ಕೂಡ್ತೀವಿ. ಈಗ ನಾವು ಒಂದು ರಾಜ್ಯೋತ್ಸವ 2ನೇ ವಾರದಲ್ಲಿ ಮಾಡ್ತೀವಿ ಅಂದ್ರೆ ಎಲ್ಲ ಬರ್ತಾರೆ, ನಾವೆಲ್ಲ ಇನ್ವೈಟ್ ಮಾಡ್ತೀವಿ. ಸೊ ಫಸ್ಟ್ ವಾರ ಅಬುದಾಬಿಲ್ ಮಾಡ್ತಾರೆ, ಅಲ್ಲಿ ಹೋಗ್ತೀವಿ. 3ನೇ ವಾರ ಶಾರ್ಜಾದಲ್ಲಿ ಮಾಡ್ತಾರೆ, ಅಲ್ಲಿ ಹೋಗ್ತೀವಿ. ಸೊ ಸಪೋರ್ಟ್ ಅಂತ ಬಂದಾಗ ಡೆಫಿನೆಟ್ಲಿ ನಮ್ದ ಒಂದು ಡ್ಯೂಟಿ. ಯಾಕಂದ್ರೆ ಇಲ್ಲಿ ನಮ್ಮ ಒಂದು ಸರ್ಕಾರಕ್ಕೆ ನಾವು ಆಮಂತ್ರಣ ಕೊಡ್ತೀವಿ. ಯಾಕಂದ್ರೆ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಅವರದ ಇರೋ ಕೆಲಸದ ಒಂದು ಬಿಸಿ ಶೆಡ್ಯೂಲ್ ಅದಿರೋದಿಲ್ಲ. ಬಟ್ ಅವ್ರ ಕಡೆಯಿಂದ ಒಂದು ಮೆಸೇಜ್ ಅಂತೂ ಇರುತ್ತೆ. ಸೊ ಈ ಸಲ ಬಂದಾಗ ನಾವು ನಮ್ಮ ಶಿವರಾಜ ತಂಗಡಗಿ ಅವ್ರನ್ನ ಇನ್ವೈಟ್ ಮಾಡಿದ್ವಿ. ಅವರು ಕಾರಣಾಂತರಗಳಿಂದ ಆಗಲ್ಲ ಅಂತಂದ್ರು. ನಮ್ಮ ಸ್ಪೀಕರ್ ಸರ್ ಸರ್ನ ಇನ್ವೈಟ್ ಮಾಡಿದ್ವಿ. ಅಲ್ಲಿ ಏನಾಗುತ್ತೆ, ನವೆಂಬರ್ ಮಂತ್ ನಮ್ಮ ಈಗ ಹೊಸದಾಗಿ MLC ಆದಂತ ಡಾಕ್ಟರ್ ಆರ್ತಿ ಕೃಷ್ಣ ಅವ್ರು ಬಂದಿದ್ರು. ಫಸ್ಟ್ ಟೈಮ್ ಶಿ ಟ್ರಾವೆಲ್ ಟು ದುಬೈ ಅಂಡ್ ನಮ್ಮ ಇವೆಂಟ್ ಅಲ್ಲಿ ಅವ್ರಿಗೆ ಗೌರವ ಸೂಚಿಸಲಾಯಿತು. ಸೊ ಅದರಿಂದ ನಾವು ಸಹಾಯ ಅಂತಂದ್ರೆ ಅದನ್ನ ನಾವು ಈಗ ಆರ್ಥಿಕ ಸಹಾಯ ಅಂತ ನಾವು ಇದುವರೆಗೂ ನಾವು ಏನು ನಿರೀಕ್ಷೆ ಮಾಡಿಲ್ಲ. ಬಟ್ ಅದಕ್ಕೆ ನಮ್ಗೊಂದು ಇದಿದೆ, ಅಂದ್ರೆ ಅಂತ ಕಾರ್ಯಕ್ರಮಗಳು ಮಾಡ್ತಾ ಇದೀವಿ ಅಂತ ಅಂದಾಗ ನಮ್ಗೊಂದು ಸ್ವಲ್ಪ ಅಂದ್ರೆ ವಿ ಆರ್ ಪ್ರಮೋಟಿಂಗ್ ಕನ್ನಡ. ಅಂದ್ರೆ ನಮ್ದು ನಾವು ಕೊಡ್ಲೇಬೇಕಂತ ಉಳಿವಿಗಾಗಿ ನಾವೊಂದು ಏನೋ ಒಂದು ಸೇವೆ ಮಾಡ್ತಿದೀವಿ. ಅದು ಒಂದು ಅಪೀಲ್ ನಾವು
ಕೊಡ್ತೀವಿ. ಹ್ಮ್. ಬಟ್ ಅದರಿಂದ ಏನಾದ್ರು ಒಂದು ಸ್ಪಂದನೆ ಬಂತು ಅಂತಂದ್ರೆ ಅದು ಇನ್ನು ಅದನ್ನ ಇನ್ನು ಒಳ್ಳೆ ತರದಲ್ಲಿ ಉಪಯೋಗಿಸಕ್ಕೆ ಒಂದು ಅನುಕೂಲ ಆಗುತ್ತೆ. ಇತ್ತೀಚೆಗಷ್ಟೇ ಮೋದಿ ಅವರು ಕರ್ನಾಟಕದ ಬಗ್ಗೆ, ಶಾಲೆಗಳ ವ್ಯವಸ್ಥೆಗಳ ಬಗ್ಗೆ, ಶಿಕ್ಷಣದ ಬಗ್ಗೆ ಮಾತನಾಡ್ತಾ ಇದ್ರು. ಶಿಕ್ಷಣದ ವ್ಯವಸ್ಥೆ ವಿಶೇಷವಾಗಿ ದುಬೈಯಲ್ಲಿ ಕನ್ನಡದ ಪರವಾಗಿ ಹೇಳ್ಕೊಡುವಂತಹ ಅಭ್ಯಾಸಗಳು, ಶಾಲೆಗಳು ಏನಾದ್ರೂ ಇದೆಯಾ, ಅಥವಾ ಕನ್ನಡವನ್ನು ಹೇಗೆ ಕಲಿಸ್ತಾ ಇದ್ದಾರೆ? ಕರೆಕ್ಟ್. ಆಕ್ಚುಲಿ ಈ ಸಲ ರೀಸೆಂಟ್ ಆಗಿ ಒಂದು ಮನ್ ಕಿ ಬಾತ್ ಅಲ್ಲಿ ಅನ್ಸುತ್ತೆ, ಅದು ಕನ್ನಡದ ಬಗ್ಗೆ ಅವರು ಹೇಳಿದ್ರು. ಅಂದ್ರೆ ನಾನ್ದು ಏನ್ ಹೇಳ್ಬೇಕಂತ ಇಷ್ಟಪಡ್ತೀನಿ ಅಂತಂದ್ರೆ, ಈಗ ಕನ್ನಡ ಪಾಠಶಾಲೆ ಅನ್ನೋದು 2010ರಲ್ಲಿ ನಮ್ಮ ಕನ್ನಡಿಗರ ಕೂಟ ಅವರ ಒಂದು, ಈಗ ಸಂಸ್ಥಾಪಕರ ಬಗ್ಗೆ ಏನು ಹೇಳಿದ್ನೋ ಅವರ ಒಂದು ಕನಸಿನ ಕೂಸಾಗಿ ಶುರುವಾದಂತ ಒಂದು ಇದದು ಶಾಲೆ. ಸೊ ಅವಾಗ್ಲಿಂದ ಅದು ಶುರುವಾಗಿತ್ತು. ಸೊ ಅದ್ರಲ್ಲಿ ಈರಣ್ಣ ಮೂಲಿಮನಿ ಅವರು ಉಪಾಧ್ಯಕ್ಷರಾಗಿ, ಮತ್ತೆ ಅವಾಗಿನ ಒಂದು JSS ಸ್ಕೂಲ್ ಇದೆ ಅಲ್ಲಿ ದುಬೈನಲ್ಲಿ, ಅಲ್ಲಿನ ಒಂದು ಪ್ರಾಂಶುಪಾಲರಾದಂತ ಶ್ರೀ ಶಿವಕುಮಾರ್ ಅವರು, ಸೊ ಅಲ್ಲಿ ಕನ್ನಡದವರೇ, ಅವರು ಮೈಸೂರಿನವರು ಅವರು. ಮತ್ತೆ ಇನ್ನೊಂದು, ನಾನು ಈ ವರ್ಷ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವಾರ್ಡ್ ಕೊಟ್ಟರು ಅಂತ ಹೇಳಿದೆ, ಡಾಕ್ಟರ್ ಇವರು ಶ್ರೀ ಮೊಹಮ್ಮದ್ ಮುಸ್ತಫಾ ಅವರು, M² ಸಂಸ್ಥಾಪಕರು. ಅವರು ಆಗಿನ ಇದರಲ್ಲಿ ಎಲ್ಲ ಒಂದು ನಿಂತು ಮಾಡಿದಂತ ಒಂದು ಶಾಲೆ. ಇವಾಗ ಅದು ನಡ್ಸ್ಕೊಂಡ್ ಬಂದಿದೆ. ಅಲ್ಲಿ ಏನಂದ್ರೆ ಒಂದೇ ಅಲ್ಲ, ಆಕ್ಚುಲಿ ಅಲ್ಲಿ ಅಲೇನಿದೆ, ಅಲ್ಲೂ ಕನ್ನಡ ಕಲಿಸ್ತಾ ಇದ್ದಾರೆ. ಅಂದ್ರೆ ಈಗ ಇವನ್ ಶಾರ್ಜಾದಲ್ಲಿ ಇರ್ಬೋದು, ದುಬೈನಲ್ಲಿ ಇರ್ಬೋದು, ಸೊ ಎಲ್ಲಾ ಕಡೆನೂ. ಅಂದ್ರೆ ಕನ್ನಡ ಅಂತಂದ್ರೆ ನನ್ನ ಪ್ರಕಾರ ಕನ್ನಡ ಒಂದು ಪಾಠಶಾಲೆ, ಒಂದು ಕರೆಕ್ಟ್ ಕನ್ನಡ ಕಲಿಸ್ಬೇಕು. ಈಗ ಅದ್ರ ಜೊತೆಗೆ ನಮ್ಮ ಒಂದು ಸಂಸ್ಕೃತಿ ಮತ್ತೆ ಇತಿಹಾಸ, ಈಗ ನಾವು ಒಂದು ಕನ್ನಡ ಕೂಟದವರು, ನಾವು ಆಕ್ಚುಲಿ ಅದು ಕನ್ನಡ ಇತಿಹಾಸ ಅಕಾಡೆಮಿ ಒಂದು ಸಹಯೋಗದಿಂದ, ಸೊ ನಮ್ಮ ಡಾಕ್ಟರ್ ದೇವಕೊಂಡ ರೆಡ್ಡಿ ಅವರ ಮತ್ತೆ ಸ್ಮಿತಾ ರೆಡ್ಡಿ ಅವರ ಮಗಳು, ಸೊ ಅವರ ಒಂದು ಸಹಕಾರದಿಂದ ಪ್ರತಿ ವಾರ ಸೊ ನಾವು ಆನ್ಲೈನ್ ಮೂಲಕ ಒಂದು ಇತಿಹಾಸ ಇದು ಸ್ಕೂಲ್ನ ಶುರು ಮಾಡಿದ್ವಿ, ಶಾಲೆ. ಸೊ ಅದರಲ್ಲಿ ಬರೀ ಲಿಪಿಗಳ ಬಗ್ಗೆ, ನಮ್ಮ ಒಂದು ಲಿಪಿಗಳದೇ ಒಂದು 6-7 ತಿಂಗಳು ಹೋಯ್ತು. ಸೊ ಅದ್ ಬಿಟ್ಟು ಮತ್ತೆ ಇದು ಗೋಪುರಗಳು, ಈಗ ನಮ್ಮ ದೇವಸ್ಥಾನಗಳು, ಅದ್ರದ್ದು ಗೋಪುರಗಳ ಒಂದು ವಿಶೇಷತೆ ನಮ್ಗೆ ಅದೆಲ್ಲ ಗೊತ್ತೇ ಇರಲ್ಲ. ಯಾಕಂದ್ರೆ ಈಗಿನ ಮಕ್ಳಿಗಂತೂ ಅದೆಲ್ಲ ಬರೀ ಇಂಟರ್ನೆಟ್ ಅಲ್ಲಿ. ಸೊ ಅದ್ರ ಬಗ್ಗೆ ನಾವು ಅವೇರ್ನೆಸ್ ಕೊಡೋದು. ಈಗ ಕನ್ನಡ ಕಲ್ಸೋದಂದ್ರೆ ಅದು ಒಂದು, ಇದು ಒಂದು ಕನ್ನಡ ಕಲಿಕೆ. ಅದ್ರ ಬಿಟ್ಟು ಸಂಗೀತ ಮತ್ತೆ ಸಾಹಿತ್ಯ, ಇದ್ರ ಪಕ್ಕ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ. ಅದರಿಂದ ಅವ್ರು ಕೊಟ್ಟ ಒಂದು ಮೆಸೇಜ್ ಏನಂತಂದ್ರೆ, ಸೊ ಇಟ್ ಈಸ್ ಫಾರ್ ದ ಕಮ್ಯುನಿಟಿ ಆಫ್ UAE, ಒಂದು ಕನ್ನಡ ಒಂದು ಕಲಿಸ್ತಾ ಇದ್ದೀರಾ, ಸೊ ಇಟ್ ವಿಲ್ ಮೋಟಿವೇಟ್ ಅಸ್. ಸೊ ನಮ್ಗೆ ಇನ್ನೂ ಮುಂದೆ ಈ ತರದ್ದು ಒಂದು ಶಿಕ್ಷಣದ ಬಗ್ಗೆ ಇನ್ನೂ ಮಾಡೋ ಅಂತ ಒಂದು ಪ್ರೋತ್ಸಾಹ ಕೊಟ್ಟಿದೆ ಇದು. ಇತ್ತೀಚೆಗಷ್ಟೇ NRI ಡೆಲಿಗೇಟ್ಸ್ ಮೀಟ್ಸ್ ಕೂಡ ಆಯ್ತು. ಇದರ ಪ್ರಯೋಜನಗಳು ಏನು, ಆಮೇಲೆ ಇಂಥ ಒಂದು ಮೀಟ್ಗಳಲ್ಲಿ ಅವ್ರ ಜೊತೆ ಸಮಾಲೋಚನೆ ಮಾಡೋದ್ರಿಂದ ರಾಷ್ಟ್ರಕ್ಕೆ ಆಗ್ಲಿ, ಕರ್ನಾಟಕಕ್ಕಾಗ್ಲಿ, ಅಥವಾ ಕನ್ನಡಿಗರಿಗೆ ಯಾವೆಲ್ಲ ರೀತಿಯ ಪ್ರಯೋಜನ ಆಗುತ್ತೆ ಅಂತ? ಸೊ ಇದು ಆಕ್ಚುಲಿ NRI ಡೆಲಿಗೇಷನ್ ಮೀಟು, ಅದೇ ನಮ್ಗೆ ಹೇಳ್ದಂಗೆ ನಮ್ಮ ಡಾಕ್ಟರ್ ರೊನಾಲ್ಡ್ ಕೊಲೋಸೋ ಸರ್, ಸೊ ಅವರ ಒಂದು ನೇತೃತ್ವದಲ್ಲಿ ನಾವು ಒಂದು 40 ಕಂಟ್ರಿ ಇಂದ ಎಲ್ಲ ಅಲ್ಲಿನ ಒಂದು ಕನ್ನಡ ಸಂಘ ಒಂದು ಅಧ್ಯಕ್ಷರು ಇರ್ಬೋದು, ಇಲ್ಲ ಅಲ್ಲಿ ಪದಾಧಿಕಾರಿಗಳು, ಅವರೆಲ್ಲ ಸೇರ್ಕೊಂಡು ಮಾಡಿದಂತ ಒಂದು ಮೀಟ್ ಆಗಿತ್ತು. ಅದು ಬೆಳಗಾವಿನಲ್ಲಿ ನಾವು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತೆ ನಮ್ಮ DCM DK ಶಿವಕುಮಾರ್, ಮತ್ತೆ ಅಲ್ಲಿ ಹೋದಾಗ ನಮ್ಗೆ ಆಲ್ಮೋಸ್ಟ್ ನಮ್ಮ ಸ್ಪೀಕರ್ ಸರ್ ಸಿಕ್ಕಿದ್ರು, ನಮ್ಮ ಹೊರಟ್ಟಿ ಸರ್ ಸಿಕ್ಕಿದ್ರು. ಸೊ ಎಲ್ಲಾರನ್ನು ಮೀಟ್ ಮಾಡಿದ್ವಿ. ಇದ್ರದ್ದು ಒಂದು ಉದ್ದೇಶ ಏನಂತಂದ್ರೆ, ನಮ್ ಮೇನ್ ಇಲ್ಲಿ ಆಕ್ಚುಲಿ NRI ಮಿನಿಸ್ಟ್ರಿ, NRI ಅಂತ ಬಂದ ತಕ್ಷಣ ನಮ್ಗೆ ಡಾಕ್ಟರ್ ಆರ್ತಿ ಕೃಷ್ಣ ಅವ್ರ ಬಗ್ಗೆ ಅದು ಹೇಳಲೇಬೇಕಾಗತ್ತೆ. ಯಾಕಂದ್ರೆ ಅವ್ರು ಯಾರಿಗೆ ಗೊತ್ತಿಲ್ಲ, ಯಾಕಂದ್ರೆ ಅವ್ರು ಬರೀ NRK ಅಲ್ಲ, ಕನ್ನಡ ಅಲ್ಲ, NRI. ಈ ಒಂದು ಅವರು ದುಬೈಗೆ ಬಂತು ಅಂದ್ರೆ ಕನ್ನಡದವ್ರಿಗಿಂತ ಇವನ್ ಅದರ್ ಸ್ಟೇಟ್ ಪೀಪಲ್ ಅವ್ರನ್ನ ಮೀಟ್ ಮಾಡ್ತಾರೆ. ಯಾಕಂದ್ರೆ ಅವರು ಯಾರೇ ಒಂದು ಏನೇ ಸಂಕಷ್ಟದಲ್ಲಿದ್ರು ಅವರ ಒಂದು ಸಂಕಷ್ಟಕ್ಕೆ ನೆರವಾಗಿರೋ ಅಂತ ಒಂದು ರಿಯಲಿ ಅವರ ಒಂದು ಗ್ರೇಟ್ ಪರ್ಸನಾಲಿಟಿ. ಸೊ ಅವರ ಒಂದು ನೇತೃತ್ವದಲ್ಲಿ ಅಂದ್ರೆ ನಾವು ಅಲ್ಲಿಗೆ ಹೋಗಿದ್ವಿ. ಅಲ್ಲಿಗೆ ಹೋಗಿ ನಮ್ದು ಮೇನ್ ಏನಂತಂದ್ರೆ NRI ಮಿನಿಸ್ಟ್ರಿ, ಈಗ ನಾವು ನಿಮ್ಗೆ ಹೇಳ್ದಂಗೆ ಈಗ ಒಂದು ಸಂಘ ಸಂಸ್ಥೆಗಳು ಏನೋ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ತೀವಿ, ಐಸೋಲೇಟೆಡ್ ಆಗಿರುತ್ತೆ. ಅಲ್ಲೇ NRI ಮಿನಿಸ್ಟ್ರಿ ಹಾಕ್ಬಿಟ್ರೆ, ಸೊ ಅದರಿಂದ ಏನಾಗುತ್ತೆ, ಅಲ್ಲೇ ಹೋಗಿ ನಮ್ದು ಏನೇನು ಬೇಡಿಕೆಗಳಿರುತ್ತೋ ಅಲ್ಲಿ ಹೋದ್ರೆ ಒಂದು ಚಾನಲ್. ಈಗ ಕೆಲವರಲ್ಲಿ ಡೆಡ್ ಬಾಡೀಸ್ ಕಳಿಸ್ಬೇಕಾಗತ್ತೆ, ಇಲ್ಲಿ ಬಂದವ್ರಿಗೆ ಏನ್ ಮಾಡ್ಬೇಕಂತ ಗೊತ್ತಿರಲ್ಲ, ಪ್ರಾಸೆಸ್ಗಳು ಗೊತ್ತಿರಲ್ಲ. ಸೊ ಇವೊಂದು ಅಲ್ಲಿ ಏನೋ ಒಂದು ರೀಸನ್ ಅಲ್ಲಿ ಸ್ಟಕ್ ಆಗಿರ್ತಾರೆ. ನಾವ್ ಹೇಳ್ದಂಗೆ ಅವ್ರಿಗೆ ನಾವು ಒಂದು ಕರೆಕ್ಟ್ ಮಾಹಿತಿ ಕೊಡ್ಬೇಕು. ಈಗ ಪಾಸ್ಪೋರ್ಟ್ ರಿಲೇಟೆಡ್ ಸರ್ವಿಸ್ ಇರ್ಬೋದು, ಇಲ್ಲ ಅದಕ್ಕಿಂತ ಮೇಲ್ ಹೋಗಿ ಈಗ ಇನ್ನೊಂದು ನಾವು ಏನಂದ್ರೆ ಒಂದು ಮನವಿ ಕೊಟ್ಟಿದ್ದು ಅಂತಂದ್ರೆ ಕನ್ನಡ ಭವನ. ಅದು ಆಕ್ಚುಲಿ ನಾವು ಅದು ನಮ್ಮ ಕನ್ನಡಿಗರ ಕೂಟನ ಕೊಟ್ಟಿದ್ದು. ಯಾಕಂದ್ರೆ ಈಗ ಬೆಹ್ರೇನಲ್ಲಿ ಆಗಿದೆ ಕನ್ನಡ ಭವನ ದುಬೈನಲ್ಲೂ ಆಗ್ಬೇಕು ಅಂತ ಅನ್ಬಿಟ್ಟು, ಇದಕ್ಕೆಲ್ಲದಕ್ಕೂ ಕೂಡ ಏನಂತಂದ್ರೆ ಅಲ್ಲಿ ಇದ್ದಾರೆ. ಸೊ ಈಗ ಇದಕ್ಕೆಲ್ಲ ಈ ಕನ್ನಡ ಭವನ ನಿರ್ಮಾಣ ಮಾಡ್ಬೇಕಾದ್ರೆ ಖರ್ಚು ವೆಚ್ಚಗಳು ದುಬೈ ಸರ್ಕಾರನು ಕೊಡುತ್ತಾ, ಅಥವಾ ಕರ್ನಾಟಕ ಸರ್ಕಾರದಿಂದ ನಿರೀಕ್ಷೆ ಮಾಡ್ತೀರಾ, ಅಥವಾ ಹೇಗೆ ಸರ್?
ಇಲ್ಲ, ಇದು ಆಕ್ಚುಲಿ ಅದೇ ಈಗ ಹೇಳ್ದಂಗೆ ನಮ್ಮ ಡಾಕ್ಟರ್ ರೊನಾಲ್ಡ್ ಕೊಲಸ ಸರ್ ಮೊನ್ನೆ ಇದ್ರಲ್ಲೇ ಹೇಳಿದ್ರು. ಸೊ ಹಿ ವಿಲ್ ಅನೌನ್ಸ್ಡ್ ಆಕ್ಚುಲಿ. ಅಲ್ಲಿ ನಮ್ಮ KNRI ಪ್ರೆಸಿಡೆಂಟ್ ಪ್ರವೀಣ್ ಕುಮಾರ್ ಶೆಟ್ಟಿ ಅವರಿದ್ದಾರೆ, ಅವ್ರ ಫಾರ್ಚೂನ್ ಗ್ರೂಪ್ ಹೋಟೆಲ್ಸ್ ಮುಖ್ಯಸ್ಥರು, ಅವರು ಅನೌನ್ಸ್ ಮಾಡಿದ್ರು ನಮ್ಮ ಕಡೆಯಿಂದ ಅಂತ ಅಂದ್ಬಿಟ್ಟು. ಐ ಥಿಂಕ್ ಆ ತರ ಒಂದು ಈಗ ದಾನಿಗಳು ಇನಿಷಿಯೇಟಿವ್ಸ್ ಮಾಡೋರು ಇದ್ದಾರೆ. ಸೊ ಅದ್ರ ಮೂಲಕ ಅವರ ಒಂದು ನೇತೃತ್ವದಲ್ಲಿ ಅದನ್ನ ನಡೆಸೋಂತ ಒಂದು ಇದಿದೆ. ಈಗ ಮೇನ್ಲಿ ಡಾಕ್ಟರ್ ರೊನಾಲ್ಡ್ ಕೊಲ್ಸ ಸರ್ ಅವರ ನೇತೃತ್ವದಲ್ಲಿ ಒಂದು ಕನ್ನಡ ಭವನ ಅಲ್ಲಿ ಆಗ್ಬೇಕಂತ ನಮ್ದು ಒಂದು ಆಸೆ ಇತ್ತು. ಅದ್ರ ಮನವಿನೂ ಕೊಟ್ಟಿದೀವಿ. ಇದರಲ್ಲಿ ಬೇರೆ ದೇಶಗಳಿದೆ, ಬರೀ ನಮ್ಮ ದುಬೈದೇ ಅಲ್ಲ, ಇದು ಬೇರೆ ಈಗ ಗಲ್ಫ್ ಇದರಲ್ಲೂ ಸೌದಿ, ಬೆಹ್ರೇನ್, ಕುವೈತ್, ಕತಾರು, ಮತ್ತೆ ಇವನ್ ಇಟಲಿಯಿಂದ ಬಂದಿದ್ರು. ಈಗ 40 ಕಂಟ್ರಿ ಆಲ್ US ಇಂದ ಬಂದಿದ್ರು, ಅಲ್ಲಿ ಸಬ್ ಕಾಂಟಿನೆಂಟ್ಸ್ ಇಂದ ಬಂದಿದ್ರು. ಅದೆಲ್ಲ ಹೋಗ್ಬಿಟ್ಟು ನಾವು ಕೊಟ್ಟು ಬಂದಿದೀವಿ. ಇಟ್ಸ್ ಅ ಹಿಸ್ಟಾರಿಕಲ್ ಮೀಟ್. ಯಾಕಂದ್ರೆ ಯಾವತ್ತೂ ಅಷ್ಟೊಂದು ಇದಾಗಿರ್ಲಿಲ್ಲ. ಸೊ ಅವರೊಂದು ನಾವು ರೆಸ್ಪೆಕ್ಟ್ ಕೊಟ್ಟು, ನಮ್ಮ ಕೊಲಸ ಸರ್ ಅವ್ರದ ಒಂದು ಇದಕ್ಕೆ ನಾವು ರೆಸ್ಪೆಕ್ಟ್ ಕೊಟ್ಬಿಟ್ಟು ಅಲ್ಲಿ ಎಲ್ಲರೂ ಇದ್ ಮಾಡಿದ್ವಿ. ಸೊ ವಿ ಆರ್ ಬಿಹೈಂಡ್ ಹಿಮ್. ಸೊ ಅವರ ಒಂದು ಇನಿಷಿಯೇಟಿವ್ಗೆ ನಾವು ಎಲ್ಲರೂ ಕೈ ಜೋಡಿಸಿ, ದಿಸ್ ಶೋಸ್ ಅವರ್ ಯೂನಿಟಿ ಅಕ್ರಾಸ್ ದ ವರ್ಲ್ಡ್. ಒಗ್ಗಟ್ಟಿನಲ್ಲಿ ಬಲ ಇದೆ. ಅಂದ್ರೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ಮೂಲಕ ತಾವು ದುಬೈನಿಂದ ಇವತ್ತಿನ ದಿವಸ ಬೆಂಗಳೂರಿಗೆ ಬಂದು ನಮ್ಮ ಚಾನಲ್ ಜೊತೆ ಕುತ್ಕೊಂಡು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಅಂದ್ರೆ ಕನ್ನಡದ ಕಂಪು ಏನಿದೆಲ್ಲ ಇದು ಕೇವಲ ಕರ್ನಾಟಕಕ್ಕೆ ಸೀಮಿತ ಅಲ್ಲ, ಇಡೀ ವಿಶ್ವದಾದ್ಯಂತ ಕನ್ನಡದ ಕಂಪು ಪಸರಿಸಲಿ ಅಂತ ಹೇಳಿ ತಾವು ತಮ್ಮ ಸಂಘಟನೆಯ ಮೂಲಕ, ತಮ್ಮ ಒಕ್ಕೂಟದ ಮೂಲಕ ಹಲವಾರು ಕಾರ್ಯಗಳನ್ನ ಹೀಗೆ ಮಾಡ್ತಾ ಇರಿ. ಕನ್ನಡಿಗರಿಗಾಗಿ ಒಂದು ಸಂದೇಶ ಅಥವಾ ದುಬೈಲಿರುವಂತಹ ಕನ್ನಡಿಗರು ಅಥವಾ ನಿವಾಸಿ ಕನ್ನಡಿಗರಿಗೆ ಹೇಳೋದಾದ್ರೆ ಏನು ಒಂದು ಮೆಸೇಜ್ ಹೇಳ್ಬೇಕು ಸರ್? ಅಂದ್ರೆ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇಲ್ಲಿ ಏನಂತಂದ್ರೆ ನಾವು ಕನ್ನಡಿಗರು ಒಂದು ಒಗ್ಗಟ್ಟಿನ ಪ್ರತೀಕ. ಹೌದು. ಅದನ್ನ ನಾವು ಇಲ್ಲಿದ್ರು ಪ್ರದರ್ಶನ ಮಾಡಬೇಕು, ಅಲ್ಲಿದ್ರು ಪ್ರದರ್ಶನ ಮಾಡಬೇಕು. ಸೊ ಒಂದ್ ಏನಂತಂದ್ರೆ ಅಲ್ಲಿ ನಾವು ಯಾವುದೇ ಒಂದು ಸಂಘ ಸಂಸ್ಥೆಗಳಾಗಿರ್ಬೋದು, ನಾವು ಅದನ್ನ ಈಗ ಯಾರೋ ಒಬ್ರು ಶುರು ಮಾಡಿದ್ದಾರೆ, 20-25 ವರ್ಷದಿಂದ ಶುರು ಮಾಡಿದ್ದಾರೆ ಅಂತಂದ್ರೆ ನಾವು ಅದಕ್ಕೆ ಕೈ ಜೋಡಿಸಿ ಅದನ್ನ ಶಕ್ತಿ ಬಲ ಕೊಡ್ಬೇಕು. ಸೊ ನಿಮ್ಗೆ ನಿಜವಾಗ್ಲೂ ಅಂದ್ರೆ ಸೇವೆ ಮಾಡ್ಬೇಕು ಅಂತಂದ್ರೆ ಇನ್ನೊಂದು ಇದ್ರ ಜೊತೆಗೆ ಸೇರ್ಕೊಂಡ್ ಮಾಡಿದ್ರೆ ಅದು ಇನ್ನೂ ಸ್ಟ್ರೆಂಥನ್ ಆಗುತ್ತೆ. ಸೊ ಅದರಿಂದ ನಮ್ದು ಒಂದು ಮೆಸೇಜ್ ಏನಂದ್ರೆ, ಒಂದು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಅದರಲ್ಲಿ ಜನಗಳಿಗೆ ಒಂದು ಒಳ್ಳೆ ಮೆಸೇಜ್ ಹೋಗುತ್ತೆ, ಒಂದು ಸಂದೇಶ ಕೊಡ್ಬೇಕು ನಾವು. ಸೊ ಯಾಕಂದ್ರೆ ನಾವು ಇನ್ನೊಂದು ನಾವು ಮಾಡ್ತೀವಿ ಅಂತ ಪರ್ಯಾಯ ಅಂತ ಹೋದಾಗ ಅದೇನಾಗುತ್ತೆ, ಜನಗಳಿಗೆ ತಪ್ಪು ಮಾಹಿತಿ ಹೋಗುತ್ತೆ. ಅದರಿಂದ ನಾವು ಕನ್ನಡಿಗರು ಒಗ್ಗಟ್ಟಾಗಿದ್ದೀವಿ ಅಂತ ನಾವು ಹೇಳೋದಷ್ಟೇನೆ, ಮತ್ತೆ ಮಾಡಿ ತೋರಿಸ್ಬೇಕು. ಸೊ ಅದರಿಂದ ಮೈ ಮೆಸೇಜ್ ಇಸ್ ವೆರಿ ಕ್ಲಿಯರ್. ಸೊ ವಿ ಹ್ಯಾವ್ ಟು ಬಿ ಯುನೈಟೆಡ್. ಅದು ಎಲ್ಲ ಅದನ್ನ ನಾವು ಅಲ್ಲಿ ಎಲ್ಲ ಒಗ್ಗಟ್ಟಾಗಿದ್ದೀವಿ. ಸೊ ಅದನ್ನ ನಾವು ಇನ್ನೂ ಮೋರ್ ಅಂಡ್ ಮೋರ್ ಕನ್ನಡ ಸೇವೆಗಳನ್ನ ಮಾಡಕ್ಕೆ ಒಂದು ನಮಗೆ ಹುಮ್ಮಸ್ಸಿದೆ. ಸೊ ಅದನ್ನ ಮಾಡ್ತೀವಿ ಅಂತ ನಾನು ಐ ವಾಂಟ್ ಟು ಟೆಲ್ ಚಾನಲ್ ಮೂಲಕ. ಥ್ಯಾಂಕ್ ಯು ಸೋ ಮಚ್ ಸರ್. ಕನ್ನಡಿಗರ ಕೂಟ ದುಬೈನಿಂದ ಕನ್ನಡದ ಪರವಾಗಿ ಮಾಡ್ತಾ ಇರುವಂತಹ ಹಲವಾರು ಕಾರ್ಯಗಳ ಬಗ್ಗೆ, ಮುಂಬರುವಂತಹ ದಿನಗಳ ಬಗ್ಗೆ, ಜೊತೆಗೆ ಏನೆಲ್ಲ ಹೊಸ ಆವಿಷ್ಕಾರಗಳನ್ನ ಏನೇನ್ ಮಾಡೋದಕ್ಕೆ ಸಾಧ್ಯ, ಕನ್ನಡಿಗರ ಕಲಾವಿದರಾಗಿರ್ಬೋದು, ಸಾಮಾಜಿಕ ಸೇವೆ ಮಾಡುವಂತರಾಗ್ಲಿ, ಕನ್ನಡಿಗರ ಅವಶ್ಯಕತೆ ಎಲ್ಲೆಲ್ಲಿದೆ ಅಂತ ತಾವು ಅನ್ಕೋತೀರಾ, ಆ ಎಲ್ಲಾ ಸೇವೆ, ತಮ್ಮ ಕೆಲಸಗಳು ಹಾಗೆ ನಿರಂತರವಾಗಿ ಸಾಗ್ತಾ ಇರ್ಲಿ ಅಂತ ಹೇಳ್ತೀನಿ. ಇವತ್ತಿನ ದಿವಸ ನಮ್ಮ ನಮಸ್ತೆ ಭಾರತ್ ಟಿವಿ ಜೊತೆಗೆ ಬಂದು ಮಾತನಾಡಿದ್ರೆ ನಿಮ್ಗೆ ನಮ್ಮ ತಂಡದ ಪರವಾಗಿ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಸೇವೆ ಹೀಗೆ ಸಾಕ್ತಾ ಇದೆ. ತುಂಬಾ ಧನ್ಯವಾದ. ನಿಮ್ಮ ಟೈಮು ಮತ್ತೆ ನಿಮ್ಮ ಈ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದಕ್ಕೆ, ನಮ್ಮ ಒಂದು ಕನ್ನಡ ಕೂಟದ ಬಗ್ಗೆ ನಿಮ್ಮ ಚಾನಲ್ ಮೂಲಕ ಎಲ್ಲ ನಿವಾಸಿ ಕನ್ನಡಿಗರು ಮತ್ತೆ ಇಲ್ಲಿರುವ ಕನ್ನಡಿಗರಿಗೆ ಒಂದು ತಲುಪಂಗೆ ಮಾಡಿದ್ದಕ್ಕೆ ನಾಗೇಶ್ ಅವರಿಗೆ ರಿಯಲಿ ಥ್ಯಾಂಕ್ಸ್ ಅ ಲಾಟ್.